ಸ್ನೇಹಿತರೆ ನಮಸ್ಕಾರ, ನಿಮ್ಗೆಲ್ರಿಗೂ ನಮ್ಮ ನವ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ಇದೀಗ ನಾವು ಮುಂದಿನ ಶಿಕ್ಷಕರ ನೇಮಕಾತಿಗಳಿಗೆ ಸಂಬಂಧಪಟ್ಟಂತೆ ನಿತ್ಯ MCQ ಸರಣಿಯನ್ನು ಪ್ರಾರಂಭ ಮಾಡಿದೀವೋ. ಸೊ ಅದರಲ್ಲಿ ಇಂದು ಸಹ ಅಷ್ಟೇ 50 MCQಗಳನ್ನ ಸಾಧ್ಯವಾದಷ್ಟು ಬೇಗ, ಸೊ ನೀವು ಈಗಾಗಲೇ ತಮ್ಮನೇಲಿ ಗಮನಿಸಿರ್ತೀರಾ, ಸಾಧ್ಯವಾದಷ್ಟು ಬೇಗ ನಾನು MCQಗಳ ಸರಣಿಗಳನ್ನು ಚರ್ಚೆ ಮಾಡ್ತೇನೆ. ಅದಕ್ಕಿಂತ ಮುಂಚಿತವಾಗಿ ಸ್ಪರ್ಧಾ ಮಿತ್ರ ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ಕೊಡ್ತೀರಿ, ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ನಾವು ಮಾಡುವಂತ ಎಲ್ಲಾ ತರಗತಿಗಳ ನೋಟಿಫಿಕೇಶನ್ ನಿಮಗೆ ಮೊದಲೇ ಸಿಗುತ್ತೆ. ಜಸ್ಟ್ ಇದು ನಮ್ಗೆ ಒಂಥರ ರಿವಿಷನ್ ತರ ಇರುತ್ತೆ. ಜೊತೆಗೆ ಇವತ್ತು ನಾನು ತಗೊಬಂದಿರುವಂತದ್ದು ಎಲ್ಲವೂ ಸಹ ನೀವು ಗಮನಿಸ್ತಾ ಇದ್ರೆ ಗೊತ್ತಾಗುತ್ತೆ, ರಸಾಯನಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ. ಯಾಕೆ ಸರ್ ರಸಾಯನಶಾಸ್ತ್ರ ಅಂದ್ರೆ ನೀವು ಈಗಾಗಲೇ ಗಮನಿಸಿರಬಹುದು, ಇಂದಿನ ತರಗತಿಯಲ್ಲಿ ನಾನು ಜೀವಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ 50 MCQಗಳನ್ನು ಚರ್ಚೆ ಮಾಡಿದ್ದೀನಿ. ಸೊ ಇವತ್ತು ನಾನು ರಸಾಯನಶಾಸ್ತ್ರದ ಬಗ್ಗೆ ಚರ್ಚೆ ಮಾಡ್ತೀನಿ. ಸೊ ಮುಂದಿನ ತರಗತಿಯಲ್ಲಿ ಭೌತಶಾಸ್ತ್ರದ ಬಗ್ಗೆ ಚರ್ಚೆ ಮಾಡ್ತೀನಿ. ಓಕೆನಾ? ಸೊ ಇವತ್ತು ಪ್ರಶ್ನೆಗಳು ಹೇಗಿರ್ತವೆ ಅಂತಂದ್ರೆ, ನಿಮಗೆ ಬೇಸಿಕ್ಸ್ ಇಂದ ಈಸಿಯಿಂದ ಹಾರ್ಡ್ ಲೆವೆಲ್ ವರೆಗೂ 50 ಪ್ರಶ್ನೆಗಳು ಇರ್ತವೆ. ಎಸ್, ನಾವೇನ ಹೆಚ್ಚಿನ ತಡ ಮಾಡಿದೆ. ಸೊ ಇವತ್ತಿನ ಒಂದು ವಿಡಿಯೋನ ಪ್ರಾರಂಭ ಮಾಡೋಣ. ಸೊ ನೀವು ಮಾಡ್ಬೇಕಾಗಿರೋದಂತದಿಷ್ಟೇ, ಜಸ್ಟ್ ಒಂದು ವಿಡಿಯೋಗೊಂದು ಲೈಕ್ ಅನ್ನ ಕೊಡಿ ಸ್ನೇಹಿತರೆ. ಎಸ್, ಮೊದಲನೇ ಪ್ರಶ್ನೆ, ಪರಮಾಣು ಸಂಖ್ಯೆಯು ಅಟಾಮಿಕ್ ನಂಬರ್ ಯಾವುದನ್ನ ಸೂಚಿಸುತ್ತದೆ? ಅಟಾಮಿಕ್ ನಂಬರ್ ಇಂಡಿಕೇಟ್ಸ್ ದ ನಂಬರ್ ಆಫ್ ನ್ಯೂಟ್ರಾನ್ಸ್, ಪ್ರೋಟಾನ್ಸ್, ಎಲೆಕ್ಟ್ರಾನ್ಸ್ ಅಂಡ್ ನ್ಯೂಟ್ರಾನ್ಸ್, ನ್ಯೂಕ್ಲಿಯಾನ್ಸ್ ಅಂತ ಇದೆ. ಪರಮಾಣು ಸಂಖ್ಯೆಯನ್ನ ಯಾವ್ದು ಸೂಚಿಸುತ್ತೆ? ಪರಮಾಣು ಸಂಖ್ಯೆಗಳನ್ನ ಯಾವುದನ್ನ ಸೂಚಿಸುತ್ತೆ ಅಂತ ಎಸ್ ಕಮೆಂಟ್ ಮಾಡಿ. ಎಸ್, ಪರಮಾಣು ಸಂಖ್ಯೆಗಳನ್ನ ಪ್ರೋಟಾನ್ಗಳು ಸೂಚಿಸುತ್ತವೆ. ಹೌದಲ್ವಾ? ವೆರಿ ಗುಡ್. ಆಪ್ಷನ್ ಬಿ ಇದಕ್ಕೆ ರೈಟ್ ಆನ್ಸರ್ ಆಗುತ್ತೆ. ಎಸ್, ಇನ್ನ ಮುಂದಿನ ಪ್ರಶ್ನೆ, ಕೆಳಗಿನ ಯಾವುದು ರಾಸಾಯನಿಕ ಬದಲಾವಣೆ ಅಥವಾ ಕೆಮಿಕಲ್ ಚೇಂಜ್ ಅಂತ ಇದೆ. ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಎ ಕೆಮಿಕಲ್ ಚೇಂಜ್? ಐಸ್ ಕರಗುವುದು, ಮೆಲ್ಟಿಂಗ್ ಆಫ್ ಐಸ್; ನೀರು ಕುದಿಯುವುದು, ಬಾಯ್ಲಿಂಗ್ ಆಫ್ ವಾಟರ್; ಕಬ್ಬಿಣಕ್ಕೆ ತುಕ್ಕು ಹಿಡಿಯುವುದು, ರಸ್ಟಿಂಗ್ ಆಫ್ ಐರನ್; ಗಾಜು ಒಡೆಯುವುದು, ಬ್ರೇಕಿಂಗ್ ಆಫ್ ಗ್ಲಾಸ್ ಅಂತ ಇದೆ. ಕೆಳಗಿನವುಗಳಲ್ಲಿ ಯಾವುದು ರಾಸಾಯನಿಕ ಬದಲಾವಣೆ, ಕೆಮಿಕಲ್ ಚೇಂಜ್ ಎನ್ನುವಂಥದ್ದು? ಯಾವುದು? ಐಸ್ ಕರಗೋದ, ನೀರು ಕುದಿಯೋದ, ಗಾಜು ಒಡೆಯೋದ, ಕಬ್ಬಿಣ ತುಕ್ಕು ಹಿಡಿಯೋದ ಅಂತ ಇದೆ. ನೋಡಿ, ಗಾಜು ಒಡೆಯೋದಾಗಿರ್ಲಿ, ನೀರು ಕುದಿಯೋದಾಗಿರ್ಲಿ, ಐಸ್ ಕರಗೋದಾಗಿರ್ಲಿ, ಸೊ ಎಲ್ಲವೂ ಸಹ ಭೌತ ಬದಲಾವಣೆಗಳು ಅಲ್ವಾ? ಇದಕ್ಕೆ ಸಂಬಂಧಪಟ್ಟಂತೆ ಆಪ್ಷನ್ ಸಿ, ಕಬ್ಬಿಣಕ್ಕೆ ತುಕ್ಕು ಹಿಡಿಯುವುದು ಎನ್ನುವಂಥದ್ದು ರಾಸಾಯನಿಕ ಬದಲಾವಣೆ ಆಗಿರುತ್ತೆ. ಎಸ್, ಇನ್ನ ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡೋಣ. ಮುಂದಿನ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಬಲವಾದ ಆಮ್ಲ? ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಎ ಸ್ಟ್ರಾಂಗ್ ಆಸಿಡ್? ಅಸಿಟಿಕ್ ಆಮ್ಲ, ಕಾರ್ಬೋನಿಕ್ ಆಮ್ಲ, ಹೈಡ್ರೋಕ್ಲೋರಿಕ್ ಆಮ್ಲ, ಸಿಟ್ರಿಕ್ ಆಮ್ಲ ಅಂತ ಇದೆ. ಅಸಿಟಿಕ್ ಆಮ್ಲ ಸಾಮಾನ್ಯವಾಗಿ ವಿನೇಗರ್ ನಲ್ಲಿ ಇರುತ್ತೆ, ನಿಮ್ಗೆ ಗೊತ್ತಿದೆ. ಸೊ ಸಿಟ್ರಿಕ್ ಆಮ್ಲ ಅಂತಂದ್ರೆ ಹುಳಿ ಪದಾರ್ಥಗಳಲ್ಲಿ ಇರುತ್ತೆ. ಇಲ್ಲಿ ಆಮ್ಲಗಳೆಲ್ಲವೂ ಸಹ ಹುಳಿ ಪದಾರ್ಥಗಳಲ್ಲಿ ಇರುತ್ತೆ. ಯಾವುದು ಬಲವಾದ ಆಮ್ಲ, ಸ್ಟ್ರಾಂಗ್ ಆಸಿಡ್ ಅಂತ ಕೇಳ್ತಿರುತ್ತೆ. ಸೊ ಯಾವ್ದಾಗುತ್ತೆ? ಎಸ್, ಅದು ಹೈಡ್ರೋಕ್ಲೋರಿಕ್ ಆಮ್ಲ, HCl. ಸೊ ನಮ್ಮ ಜಠರದಲ್ಲೂ ಇರುತ್ತೆ, ಮತ್ತೆ ಅತ್ಯಂತ ಪ್ರಬಲವಾದ ಆಮ್ಲ. ಆಪ್ಷನ್ ಸಿ ಇದಕ್ಕೆ ರೈಟ್ ಆನ್ಸರ್ ಆಗುತ್ತೆ. ಎಸ್, ನಾ ಮುಂದಿನ ಪ್ರಶ್ನೆ, NaCl ನಲ್ಲಿರುವಂತಹ ರಾಸಾಯನಿಕ ಬಂಧ ಯಾವುದು? ಸಹವೇಲೆನ್ಸಿ ಬಂಧ, ಅಯಾನಿಕ್ ಬಂಧ, ಲೋಹೀಯ ಬಂಧ, ಹೈಡ್ರೋಜನ್ ಬಂಧ ಅಂತ ಇದೆ. ನೋಡಿ, ನಮಗೆ ಸಾಮಾನ್ಯವಾಗಿ ಯಾವ್ದಾದ್ರು ಒಂದು ಸಂಯುಕ್ತವನ್ನ ತೆಗೆದುಕೊಂಡಾಗ ಎರಡು ಸಂಯುಕ್ತಗಳಾಗ್ತಾ ಇದೆ. ಹೆಚ್ಚಾಗಿ ನಮ್ಗೆ ಅಲ್ಲಿ ಬರುವಂತದ್ದೇ ಎರಡು ರೀತಿಯ ಬಂಧಗಳು. ಸರ್ ನೀವು ಚೆನ್ನಾಗಿ ನೆನ್ಪಿಟ್ಕೊಂಡಿರ್ಬೇಕು. ಒಂದು ಕೋವಲೆಂಟ್ ಬಾಂಡ್, ಮತ್ತೊಂದು ಅಯಾನಿಕ್ ಬಾಂಡ್. ಇನ್ನ ಮೆಟಾಲಿಕ್ ಬಾಂಡು, ಹೈಡ್ರೋಜನ್ ಬಾಂಡ್ ನಾವು ಅಷ್ಟು ಹೆಚ್ಚಾಗಿ ರಾಸಾಯನಿಕ ಬಂಧಗಳಲ್ಲಿ ಕಾಣೋದಿಲ್ಲ. ಸೊ ಅದರಲ್ಲೂ ಅಷ್ಟೇ NaCl ಅಂತ ಬರ್ತಾ ಇದೆ ಅಂತಂದ್ರೆ ಯಾವ್ದೋ ನೀವು ಹೇಗೆ ಟ್ರಿಕ್ ಆಗಿ ನೆನ್ಪಿಟ್ಕೋಬೇಕು ಅಂತಂದ್ರೆ, ನೋಡಿ, ಸಾಮಾನ್ಯವಾಗಿ ಎಲೆಕ್ಟ್ರಾನ್ಗಳ ಹಂಚಿಕೆ ಆಗುತ್ತೆ ಇಲ್ಲಿ. ಎಲೆಕ್ಟ್ರಾನ್ಗಳ ವರ್ಗಾವಣೆ ಆಗುತ್ತೆ. ಸಾರಿ, ಹಂಚಿಕೆ ಅಲ್ಲ, ಎಲೆಕ್ಟ್ರಾನ್ಗಳ ವರ್ಗಾವಣೆ ಆಗುತ್ತೆ. ಸೊ ಅಂತಹ ಬಂಧಕ್ಕೆ ನಾವೇಂತ ಕರಿತೀವಿ? ಅಯಾನಿಕ್ ಬಂಧ ಅಂತ ಕರಿತೀವಿ. ಸಹವೇಲೆನ್ಸಿ ಬಂಧ ಅಂತಂದ್ರೆ ಎಲೆಕ್ಟ್ರಾನ್ಗಳ ಹಂಚಿಕೆ ಆಗುತ್ತೆ. ಸಾಮಾನ್ಯವಾಗಿ ಕಾರ್ಬನ್ ಮತ್ತೆ ಅದರ ಸಂಯುಕ್ತಗಳಲ್ಲಿ ಹೆಚ್ಚಾಗಿ ಯಾವ ಒಂದು ಬಂಧ ಇರುತ್ತೆ ಅಂದ್ರೆ ಸಹವೇಲೆನ್ಸಿ ಬಂಧನೇ ಇರುತ್ತೆ. NaCl ಅಂತಂದ್ರೆ ಇಲ್ಲಿ ಸೋಡಿಯಂ ಎನ್ನುವಂಥದ್ದು ಒಂದು ಎಲೆಕ್ಟ್ರಾನ್ ಅನ್ನ, ತನ್ನ ಹತ್ರ ಒಂದು ಎಲೆಕ್ಟ್ರಾನ್ ಅನ್ನ ಕ್ಲೋರಿನ್ ಕೊಡುತ್ತೆ, ಅಂದ್ರೆ ಸಂಪೂರ್ಣವಾಗಿ ಕೊಟ್ಬಿಡುತ್ತೆ. ಅದಕ್ಕೆ ಇಂಥ ಬಂಧಗಳಿಗೆ ನಾವೇನ್ ಕರಿತೀವಿ? ಅಯಾನಿಕ್ ಬಂಧ. ವರ್ಗಾವಣೆ ಆಗುತ್ತೆ. ಇಲ್ಲಿ ಸಹವೇಲೆನ್ಸಿ ಬಂಧದಲ್ಲಿ ಹಂಚಿಕೆ ಆಗುತ್ತೆ. ಹೆಚ್ಚು ನಿಮಗೆ ವ್ಯತ್ಯಾಸ ಗೊತ್ತಿರಬೇಕು. ಮುಂದಿನ ಪ್ರಶ್ನೆ, ಕೆಳಗಿನ ಯಾವ ಅನಿಲವು ಪ್ರಕಾಶ ಸಂಶ್ಲೇಷಣೆ ಮೀನ್ಸ್ ದ್ವಿತೀಯ ಸಂಶ್ಲೇಷಣೆಗೆ ಅವಶ್ಯಕವಾಗಿದೆ? ವಿಚ್ ಗ್ಯಾಸ್ ಇಸ್ ಎಸೆನ್ಷಿಯಲ್ ಫಾರ್ ಫೋಟೋಸಿಂಥಸಿಸ್? ಆಮ್ಲಜನಕ, ಸಾರಜನಕ, ಕಾರ್ಬನ್ ಡೈಆಕ್ಸೈಡ್, ಹೈಡ್ರೋಜನ್ ಅಂತ ಇದೆ. ಎಸ್, ನಿಮ್ಗೆ ಎಲ್ರಿಗೂ ಗೊತ್ತೇ ಇದೆ, ಫೋಟೋಸಿಂಥಸಿಸ್ ಅಂತಂದ್ರೆ ಸಸ್ಯವು ಆಹಾರ ತಯಾರಿಸಿಕೊಳ್ಳುವಂತ ಒಂದು ಪ್ರಕ್ರಿಯೆ ಆಗಿರುತ್ತೆ. ಸೊ ಅದಕ್ಕೆ ಪ್ರಮುಖವಾಗಿ ನೀರ್ ಎನ್ನುವಂಥದ್ದು ಬೇಕು. ಸೊ ನೀರು ನಮ್ಗೆ ಯಾರು ತಂದು ಕೊಡ್ತಾರೆ? ಬೇರ್ ತಂದು ಕೊಡ್ತಾರೆ. ಜೊತೆಗೆ ಅತಿ ಪ್ರಮುಖವಾಗಿ ಕಾರ್ಬನ್ ಡೈಆಕ್ಸೈಡ್ ಅನ್ನುವಂಥದ್ದು ಬೇಕು. ಅದು ನಮ್ಮ ವಾತಾವರಣದಲ್ಲಿ ಸಿಗುತ್ತೆ. ಯಾರು ತಂದು ಕೊಡ್ತಾರೆ ಅಂತ ಕಮೆಂಟ್ ಮಾಡಿ. ಯಾರು ಎಲೆಗೆ ತಂದು ಕೊಡ್ತಾರೆ? ಅದು ಎಲೆಯ ಒಂದು ಭಾಗಕ್ಕೆ ಯಾರನ್ನು ರವಾನೆ ಮಾಡ್ತಾರೆ? ಸೊ ಇದರ ಮೂಲಕ ಪತ್ರ ಹರಿತು ಅನ್ನುವಂಥದ್ದು ಏನಿರುತ್ತೋ, ಸೊ ಪತ್ರ ಹರಿತು ಸೂರ್ಯನ ಬೆಳಕನ್ನ ಹೀರ್ಕೊಳ್ಳುತ್ತೆ. ಸೂರ್ಯನ ಬೆಳಕನ್ನು ಹೀರ್ಕೊಂಡು ಸೊ ನಮ್ಗೆ ಏನ್ ಮಾಡುತ್ತೆ? ಗ್ಲೂಕೋಸು ಮತ್ತೆ ವಾಟರ್ ಮತ್ತೆ ಆಕ್ಸಿಜನ್ ಅನ್ನು ಸಹ ರಿಲೀಸ್ ಮಾಡುತ್ತೆ, ಜೊತೆಗೆ ಶಕ್ತಿಯನ್ನು ಉತ್ಪಾದನೆ ಮಾಡುತ್ತೆ. ಸೊ ಅಷ್ಟು ಸಾಕು. ಸೊ ಇದ್ಯಾರು ಮಾಡ್ತಾರೆ? ಈ ಕಾರ್ಬನ್ ಡೈಆಕ್ಸೈಡ್ ಅನ್ನುವಂಥದ್ದು ವಾತಾವರಣದಿಂದ ಎಲೆಗೆ ಪತ್ರರಂಧ್ರಗಳ ಮುಖಾಂತರ ಬರುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಆಪ್ಷನ್ ಸಿ
ಸರಿಯಾದ ಉತ್ತರ ಆಗುತ್ತೆ. ಎಸ್ ನ ಮುಂದಿನ ಪ್ರಶ್ನೆ, ಒಂದು ಮೋಲ್ ನಲ್ಲಿರುವಂತಹ ಕಣಗಳ ಸಂಖ್ಯೆನ ಏನೆಂದು ಕರೆಯುತ್ತಾರೆ? ದ ನಂಬರ್ ಆಫ್ ಪಾರ್ಟಿಕಲ್ಸ್ ಪ್ರೆಸೆಂಟ್ ಇನ್ ಒನ್ ಮೋಲ್ ಈಸ್ ಕಾಲ್ಡ್. ಡಾಲ್ಟನ್ ಸಂಖ್ಯೆ, ಅವಾಗ್ಯಾಡ್ರೋ ಸಂಖ್ಯೆ, ಬೋರ್ ಸಂಖ್ಯೆ, ರುದರ್ಫೋರ್ಡ್ ಸಂಖ್ಯೆ ಅಂತ ಇದೆ. ಸೊ ಒಂದು ಮೋಲ್ ಅಂತ ಕೇಳಿರುವಂತದ್ದು ಏನಾಗುತ್ತೆ? ಎಸ್ ಕಮೆಂಟ್ ಮಾಡಿ. ಒಂದು ಮೋಲ್ ನಲ್ಲಿರುವಂತಹ ಕಣಗಳ ಸಂಖ್ಯೆ. ಸ್ವಲ್ಪ ಇದು ನಿಮಗೆ ಕ್ಲಿಷ್ಟಕರ ಪ್ರಶ್ನೆ ಅಂತ ಅನ್ಸ್ಬೋದು. 9th ಸ್ಟ್ಯಾಂಡರ್ಡ್ ಅಲ್ಲಿ ಬರುತ್ತೆ ಇದು. ಸೊ ಒಂದು ಮೋಲ್ ನಲ್ಲಿರುವಂತಹ ಕಣಗಳ ಸಂಖ್ಯೆ ನಾವೇನ್ ಕರಿತೀವಿ ಅಂತಂದ್ರೆ ಅವಾಗ್ಯಾಡ್ರೋ ಸಂಖ್ಯೆ ಅಂತ ಕರಿತೀವಿ. ಓಕೆನಾ? ಸೊ ಅವಾಗ್ಯಾಡ್ರೋ ಸಂಖ್ಯೆ ಎಷ್ಟು ಅಂತದನ್ನ ಕಮೆಂಟ್ ಸೆಕ್ಷನ್ ನಂಗೆ ತಿಳಿಸಿ. ಎಷ್ಟು ಯಾವ್ದು ನಾವು ಅವಾಗ್ಯಾಡ್ರೋ ಸಂಖ್ಯೆ ಅಂತ ಕರಿತೀವಿ ಅನ್ನುವಂಥದ್ದು. ಎಸ್ನ ಮುಂದಿನ ಪ್ರಶ್ನೆನ ಚರ್ಚೆ ಮಾಡೋಣ. ಮುಂದಿನ ಪ್ರಶ್ನೆ, ಕೆಳಗಿನ ಯಾವ ಮೂಲಧಾತುವಿಗೆ ಅತ್ಯಧಿಕ ವಿದ್ಯುತ್ಗಾತ್ಮಕತೆ ಅಂತಂದ್ರೆ ಎಲೆಕ್ಟ್ರೋನೆಗೆಟಿವಿಟಿ ಇದೆ? ವಿಚ್ ಎಲಿಮೆಂಟ್ ಆಸ್ ದ ಹೈಯೆಸ್ಟ್ ಎಲೆಕ್ಟ್ರೋನೆಗೆಟಿವಿಟಿ ಅಂತ ಇದೆ. ಆಮ್ಲಜನಕ, ಕ್ಲೋರಿನ್, ಫ್ಲೋರಿನ್, ನೈಟ್ರೋಜನ್ ಅಂತ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಯಾವ ಸರಿ ಉತ್ತರ ಆಗುತ್ತೆ? ಹೈಯೆಸ್ಟ್ ಎಲೆಕ್ಟ್ರೋನೆಗೆಟಿವಿಟಿ. ಸೊ ಕ್ಲೋರಿನ್ಗೆ ಕ್ಲೋರಿನ್ ಸಹ ಅಷ್ಟೇ ಎಲೆಕ್ಟ್ರೋನೆಗೆಟಿವಿಟಿನೇ. ಸೊ ಆಕ್ಚುಲಿ ನೀವು ಅದ್ರ ಮೇಲೆ ಗಮನಿಸಬಹುದು. ಆದ್ರೆ ಇಲ್ಲಿ ಹೈಯೆಸ್ಟ್ ಎಲೆಕ್ಟ್ರೋನೆಗೆಟಿವಿಟಿ. ಸೊ ಇವನ್ ಆಕ್ಸಿಜನ್ ಸಹ ಅಷ್ಟೇ, ಅದು ಸಹ ಎಲೆಕ್ಟ್ರೋನೆಗೆಟಿವಿಟಿನೇ ಇದಾಗುತ್ತೆ. ಬಟ್ ಆದ್ರೆ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಇದು ಆ ಸಹವೇಲೆನ್ಸಿ ಬಂಧವನ್ನು ಉಂಟು ಮಾಡಿಕೊಡುತ್ತೆ ಸಾಮಾನ್ಯವಾಗಿ ಎಲ್ಲರ ಜೊತೆ. ಆದ್ರೂ ಅದು ಸಹ ಎಲೆಕ್ಟ್ರೋನೆಗೆಟಿವಿಟಿಲೇ ಬರುತ್ತೆ. ಇಲ್ಲಿ ಅತಿ ಹೆಚ್ಚಾಗಿ ಅಂತ ಕೇಳಿರೋದ್ರಿಂದ ಹೈಯೆಸ್ಟ್ ಎಲೆಕ್ಟ್ರೋನೆಗೆಟಿವಿಟಿ ಇರುವಂತದ್ದು ಫ್ಲೂರಿನ್ಗೆ. ಓಕೆನಾ? ಸೊ ಆಪ್ಷನ್ ಸಿ ಇದಕ್ಕೆ ರೈಟ್ ಆನ್ಸರ್ ಆಗುತ್ತೆ. ಎಸ್ನ ಮುಂದಿನ ಪ್ರಶ್ನೆ, ಕೆಳಗಿನ ಯಾವ ಆಕ್ಸೈಡ್ ಆಂಪಟೋರಿಕ್ ಆಕ್ಸೈಡ್ ಆಗಿದೆ? ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಅನ್ ಆಂಪಟೋರಿಕ್ ಆಕ್ಸೈಡ್? ಸಾಮಾನ್ಯವಾಗಿ ನಮ್ಗೆ ಆಂಪಟೋರಿಕ್ ಆಕ್ಸೈಡ್ ಅಂತ ಗೊತ್ತಾಗೋದಿಲ್ಲ. ಸೊ ನಮ್ಗೆ ಉಭಯಧರ್ಮಿ ಆಕ್ಸೈಡ್ಗಳು ಅಂತ ಕರಿತೀವಿ. ಉಭಯಧರ್ಮಿ ಆಕ್ಸೈಡ್ಗಳು. ಏನು ಉಭಯಧರ್ಮಿ ಆಕ್ಸೈಡ್ಗಳು ಅಂತಂದ್ರೆ ಕಮೆಂಟ್ ಮಾಡಿ, ನಾನು ಹೇಳ್ತೀನಿ ಅದ್ರ ಬಗ್ಗೆ. ಸೋಡಿಯಂ ಆಕ್ಸೈಡ, ಕ್ಯಾಲ್ಸಿಯಂ ಆಕ್ಸೈಡ, ಅಲ್ಯೂಮಿನಿಯಂ ಆಕ್ಸೈಡ, ಸಲ್ಫರ್ ಆಕ್ಸೈಡ ಎನ್ನುವಂಥದ್ದು. ಈ ಸಾಮಾನ್ಯ ಉಭಯಧರ್ಮಿ ಆಕ್ಸೈಡ್ಗಳು ಏನಂತಂದ್ರೆ ಆಮ್ಲಗಳೊಂದಿಗೂ ವರ್ತಿಸ್ತವೆ, ಪ್ರತ್ಯಾಮ್ಲಗಳೊಂದಿಗೂ ವರ್ತಿಸ್ತವೆ. ಸೊ ಅಂತವುಗಳು ನಾವೇನ್ ಕರಿತೀವಿ? ಉಭಯಧರ್ಮಿ ಆಕ್ಸೈಡ್ಗಳು ಅಂತ ಕರಿತೀವಿ. ಎಸ್, ವೆರಿ ಗುಡ್. ಸೊ ಯಾವ್ದು ಇದಕ್ಕೆ ಸಂಬಂಧಪಟ್ಟಂತೆ? ಅಲ್ಯೂಮಿನಿಯಂ ಆಕ್ಸೈಡ್. ಆಪ್ಷನ್ 3 ಇದಕ್ಕೆ ರೈಟ್ ಆನ್ಸರ್ ಆಗುತ್ತೆ. ಸರಿ, ಎಲ್ಲಿ ಕಂಡು ಬರುತ್ತೆ? ಇದು 10th ಸ್ಟ್ಯಾಂಡರ್ಡ್ ಅಲ್ಲಿ ಬರುತ್ತೆ. 10th ಸ್ಟ್ಯಾಂಡರ್ಡ್ ಅಲ್ಲಿ ನಿಮಗೆ ಲೋಹಗಳು ಮತ್ತೆ ಹಲವುಗಳು ಅಂತ ಪಾಠ ಬರುತ್ತೆ. ಅದರಲ್ಲಿ ನಿಮ್ಗೆ ಇದ್ರ ಬಗ್ಗೆ ಗೊತ್ತಾಗುತ್ತೆ. ಎಸ್ಟಿಪಿ ನಲ್ಲಿ 44.8 ಆಮ್ಲಜನಕ ಎಷ್ಟು ಮೋಲ್ಗಳಿಗೆ ಸಮಾನ? 44.8 ಲೀಟರ್. ಸೊ ಎಸ್ಟಿಪಿ ಅಂತಂದ್ರೆ ಏನು? ಸ್ಟ್ಯಾಂಡರ್ಡ್ ಟೆಂಪರೇಚರ್ ಅಂಡ್ ಪ್ರೆಷರ್ ಅಂತ ಅರ್ಥ. ಅಟ್ ಎಸ್ಟಿಪಿ 44.8 ಲೀಟರ್ ಆಫ್ ಆಕ್ಸಿಜನ್ ಇಸ್ ಈಕ್ವಲ್ ಟು 0.5 ಮೋಲ್, 1 ಮೋಲ್, 2 ಮೋಲ್ಸ್, 4 ಮೋಲ್ಸ್ ಅಂತ ಇದೆ. ಆಕ್ಚುಲಿ ಇದು ನಿಮ್ಗೆ ಹೈಯೆಸ್ಟ್ ಲೆವೆಲ್ ಕ್ವಶನ್ ಆಯ್ತು. ಸೊ ಸ್ಟ್ಯಾಂಡರ್ಡ್ ಈ ಒಂದು ಟೆಂಪರೇಚರ್ ಅಂಡ್ ಪ್ರೆಷರ್ ಅಲ್ಲಿ ಸೊ ಇಲ್ಲಿ ಎಷ್ಟು ಆಮ್ಲಜನಕಗಳಿದಾವೆ? ಸೊ ಇಲ್ಲಿ ನಮ್ಗೆ 2 ರೀತಿಯಾದ ಆಮ್ಲಜನಕಗಳಿದಾವೆ. ಸೊ ಒಂದು ಎಸ್ ಟಿ ಪಿಗೆ 22.4 ಲೀಟರ್ ಅಷ್ಟು ಸಮನಾಗಿರುತ್ತೆ. ಆಕ್ಚುಲಿ ಇಲ್ಲಿ ಎಷ್ಟಿದೆ? 44.8 ಲೀಟರ್ ಇರೋದ್ರಿಂದ ಸೊ ಒಟ್ಟಾರೆಯಾಗಿ ಎಷ್ಟಾಗುತ್ತೆ? 2 ಮೋಲ್ಗಳಾಗುತ್ತೆ. ಸೊ ಆಪ್ಷನ್ ಸಿ ಇದಕ್ಕೆ ರೈಟ್ ಆನ್ಸರ್ ಆಗುತ್ತೆ. ಎಸ್ನ ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡೋಣ. ಮುಂದಿನ ಪ್ರಶ್ನೆ, ಕೆಳಗಿನ ಯಾವ ಕ್ರಿಯೆಯಲ್ಲಿ ರಿಡಕ್ಷನ್ ಸಂಭವಿಸುತ್ತದೆ ಅಂತ ಕೇಳಿದ್ದಾರೆ. ಮೀನ್ಸ್ ಇನ್ ವಿಚ್ ಆಫ್ ದ ಫಾಲೋವಿಂಗ್ ಡಸ್ ರಿಡಕ್ಷನ್ ಅಕರ್ಸ್? ಎಲೆಕ್ಟ್ರಾನ್ ಅನ್ನ ಕಳೆದುಕೊಳ್ಳುವಂಥದ್ದು, ಆಮ್ಲಜನಕವನ್ನ ಸೇರ್ಪಡಿಸಿಕೊಳ್ಳುವಂಥದ್ದು, ಎಲೆಕ್ಟ್ರಾನ್ ಸ್ವೀಕರಿಸುವುದು, ಹೈಡ್ರೋಜನ್ ತೆಗೆದು ಹಾಕುವುದು ಅಂತ ಇದೆ. ಸೊ ಆಕ್ಚುಲಿ ನಾನು ಪಾಠ ಮಾಡ್ಬೇಕಾದ್ರೆ ಹೇಳಿರ್ತಾ ಇರ್ತೀನಿ. ಸೊ ನಮ್ಗೆ ರಿಡಕ್ಷನ್, ಆಕ್ಸಿಡೇಷನ್ ಪಾಠಗಳು ಬಂದಾಗ ಆಕ್ಸಿಡೇಷನ್ ಅಂತಂದ್ರೆ ಗೇನಿಂಗ್ ಆಫ್ ಎಲೆಕ್ಟ್ರಾನ್. ಸೊ ನಮ್ಗೆ ರಿಡಕ್ಷನ್ ಅಂತಂದ್ರೆ ಲಾಸ್ ಆಫ್ ಎಲೆಕ್ಟ್ರಾನ್ ಅಂತ ಕರಿತೀವಿ, ಅದಲ್ವಾ? ಸೊ ನಮ್ಗೆ ಆಪ್ಷನ್ಸ್ ಅಲ್ಲಿ ನಮ್ಗೆ ಈಸಿಯಾಗಿ ಹೈಲೈಟ್ ಆಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಸಾರಿ ಇಲ್ಲಿ ಕೇಳಿರುವಂತದ್ದೇನು? ಯಾವ ಕ್ರಿಯೆಯಲ್ಲಿ ರಿಡಕ್ಷನ್ ಸಂಭವಿಸುತ್ತದೆ ಅಂತ. ಎಲೆಕ್ಟ್ರಾನ್ ಕಳೆದುಕೊಳ್ಳೋದು, ಆಕ್ಸಿಜನ್ ಸೇರ್ಪಡೆ, ಎಲೆಕ್ಟ್ರಾನ್ ಸ್ವೀಕರಿಸುವುದು, ಹೈಡ್ರೋಜನ್ ತೆಗೆದು ಹಾಕುವುದು ಅಂತ ಇದೆ. ಯಾವ ಕ್ರಿಯೆಯಲ್ಲಿ ರಿಡಕ್ಷನ್ ಸಂಭವಿಸುತ್ತೆ? ಎಸ್ ಹೇಳಿ, ನಾನು ಮುಂದೆ ಕೇಳಿ. ಎಸ್, ಯಾವ ರಾಸಾಯನಿಕ ಕ್ರಿಯೆಯಲ್ಲಿ ಎಲೆಕ್ಟ್ರಾನ್ಗಳ ಸ್ವೀಕಾರ ಆಗುತ್ತೋ ಅದನ್ನ ನಾವೇಂತ ಕರಿತೀವಿ? ರಿಡಕ್ಷನ್ ಕ್ರಿಯೆ ಅಂತ ಕರಿತೀವಿ. ಗೇನಿಂಗ್ ಆಫ್ ಎಲೆಕ್ಟ್ರಾನ್ಸ್. ಸೊ ಲಾಸ್ ಆಫ್ ಎಲೆಕ್ಟ್ರಾನ್ಸ್ ಅಂತಂದ್ರೆ ನಮ್ಗದು ಆಕ್ಸಿಡೇಷನ್ ಆಗುತ್ತೆ ಅಲ್ವಾ? ಸೊ ಇದಕ್ಕೆ ಸಂಬಂಧಪಟ್ಟಂತೆ ಆಪ್ಷನ್ ಸಿ ಇದಕ್ಕೆ ರೈಟ್ ಆನ್ಸರ್ ಆಗುತ್ತೆ. ಎಸ್ಸಿನ ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡೋಣ. ಎಸ್, ರಿಡಕ್ಷನ್ ಅಂತಂದ್ರೆ ಎಲೆಕ್ಟ್ರಾನ್ಗಳನ್ನ ಪಡ್ಕೊಳ್ಳೋದು ಅಂತ. ಎಲೆಕ್ಟ್ರಾನ್ಗಳ ಪಡೆಯೋದು ಅಥವಾ ಆಕ್ಸಿಡೀಕರಣ ಸಂಖ್ಯೆಗಳನ್ನ ಕಡಿಮೆ ಮಾಡುವಂಥದ್ದು, ಆಕ್ಸಿಜನ್ಗಳ ಸಂಖ್ಯೆನ ಕಡಿಮೆ ಮಾಡುವಂಥದ್ದು. ಅದೇ ನಾನು ಅವತ್ತೇ ಯಾವಾಗ ಹೇಳಿದ್ದು. ಎಸ್ಸಿನ ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡೋಣ. ಮುಂದಿನ ಪ್ರಶ್ನೆ 11ನೇ ಪ್ರಶ್ನೆ,
ಕೆಳಗಿನ ಯಾವುದು ಭೌತಿಕ ಗುಣ ಫಿಸಿಕಲ್ ಪ್ರಾಪರ್ಟಿ ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಎ ಫಿಸಿಕಲ್ ಪ್ರಾಪರ್ಟಿ? ದಹನಶೀಲತೆ, ತುಕ್ಕು ಹಿಡಿಯುವಿಕೆ, ಕರಗುವ ಬಿಂದು, ಆಕ್ಸೀಕರಣ ಅಂತ ಇದೆ, ಆಕ್ಸಿಡೈಸೇಷನ್ ಅಂತ ಇದೆ. ಭೌತಿಕ ಗುಣ ಅಂತ ಕೇಳಿರುವಂತದ್ದು. ಸೊ ನೀವು ಈಸಿಯಾಗಿ ಆನ್ಸರ್ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀನಿ. ಏನು ಭೌತಿಕ ಗುಣ ಅಂತಂದ್ರೆ ಅದು ಯಾವುದೇ ರೀತಿ ಹೊಸ ವಸ್ತು ಉತ್ಪನ್ನವನ್ನ ಮಾಡೋದಿಲ್ಲ. ಸೊ ದಹನಶೀಲತೆ ಆದಾಗ, ಯಾವ್ದಾದ್ರು ಬೆಂಕಿ ಉರಿದಾಗ ಅದು ರಾಸಾಯನಿಕ ಗುಣವನ್ನ ತೋರಿಸುತ್ತೆ. ತುಕ್ಕು ಹಿಡಿದಾಗ್ಲೂ ಅಷ್ಟೇ, ಆಕ್ಸಿಡೀಕರಣ ಆದಾಗ್ಲೂ ಅಷ್ಟೇ, ಇವೆಲ್ಲವೂ ಸಹ ರಾಸಾಯನಿಕ ಕ್ರಿಯೆಗಳು, ರಾಸಾಯನಿಕ ಗುಣಗಳು. ಕರಗುವ ಬಿಂದು ಮಾತ್ರ ಏನಾಗುತ್ತೆ? ನೀರಿನ ಕರಗುವ ಬಿಂದು ಎಷ್ಟಾಗುತ್ತೆ? 100 ಡಿಗ್ರಿ ಸೆಲ್ಸಿಯಸ್ ಅಲ್ವಾ? ನೀರು ಕರಗಿದ್ರು ಏನಾಗುತ್ತೆ? ಅನಿಲವಾಗಿ ಪರಿವರ್ತನೆ ಆಗುತ್ತೆ. ಅದೇ ಅನಿಲವನ್ನು ತೆಗೆದುಕೊಂಡು ನಾವು ಮತ್ತೆ ಏನ್ ಮಾಡಬಹುದು? ದ್ರವನ್ನಾಗಿ ಪರಿವರ್ತನೆ ಮಾಡಬಹುದು. ಇದಕ್ಕೆ ನಾವೇನ್ ಕರಿತೀವಿ? ಇದನ್ನ ಭೌತಿಕ ಗುಣ ಅಂತ ಕರಿತೀವಿ. ಸೊ ಆಪ್ಷನ್ ಸಿ ಇದಕ್ಕೆ ರೈಟ್ ಆನ್ಸರ್ ಆಗುತ್ತೆ. ಮುಂದಿನ ಪ್ರಶ್ನೆ, ಪಿ ಎಚ್ ಮಾಪಕವನ್ನ ಕಂಡು ಹಿಡಿದವರು ಯಾರು? ಹೂ ಇಂಟ್ರೊಡ್ಯೂಸ್ ದ ಪಿ ಎಚ್ ಸ್ಕೇಲ್ ಅಂತ ಇದೆ. ಡಿಮಿಟ್ರಿ ಮೆಂಡೆಲಿವ್, ಎಸ್ ಪಿ ಎಲ್ ಸೊರೆನ್ನಸ್, ಜಾನ್ ಡಾಲ್ಟನ್, ನೀಲ್ಸ್ ಬೋರ್ ಅಂತ ಇದೆ. ಸೊ ಯಾರಿಂದ ಕಂಡು ಹಿಡಿದ್ರು ಪಿ ಎಚ್ ಮಾಪಕವನ್ನ? ನೇರವಾಗಿರುವಂತಹ ಪ್ರಶ್ನೆ. ಪಿ ಎಚ್ ಮಾಪಕವನ್ನು ಕಂಡು ಹಿಡಿದವರು ಎಸ್ ಪಿ ಎಲ್ ಸೊರೆನ್ಸನ್. ಆಪ್ಷನ್ ಬಿ ಇದಕ್ಕೆ ರೈಟ್. ಮುಂದಿನ ಪ್ರಶ್ನೆ, ಕೆಳಗಿನ ಯಾವುದು ಬಲವಾದ ಕ್ಷಾರ? ಸ್ಟ್ರಾಂಗ್ ಬೇಸ್. ವಿಚ್ ಆಫ್ ದ ಫಾಲೋವಿಂಗ್ ಇಸ್ ದ ಸ್ಟ್ರಾಂಗ್ ಬೇಸ್ ಅಂತ ಇದೆ. ನೋಡಿ, ನಿಮಗೆ ಬೇಸ್ ಅಂತ ಬಂದಾಗ, ಕ್ಷಾರಗಳ ಬಗ್ಗೆ ಬಂದಾಗ, ಸೊ ಬೇಸ್ ಅಲ್ಲಿ ಸಾಮಾನ್ಯವಾಗಿ ನಮ್ಗೆ ಏನಿರ್ಬೇಕಂತಂದ್ರೆ ಓ ಎಚ್ ಪದಾರ್ಥ ಇರಬೇಕು, ಹೈಡ್ರಾಕ್ಸೈಡ್ ಪದಾರ್ಥ ಇರಬೇಕು. ಸೊ ಅದರಲ್ಲೂ ಅವ್ರು ಏನ್ ಕೇಳಿದ್ದಾರೆ? ಸೊ ನಿಮ್ ನೋಡಿ, ಅಮೋನಿಯಂ ಹೈಡ್ರಾಕ್ಸೈಡ್, ಸೋಡಿಯಂ ಹೈಡ್ರಾಕ್ಸೈಡ್, ಮೆಗ್ನೀಷಿಯಂ ಹೈಡ್ರಾಕ್ಸೈಡ್, ಅಲ್ಯೂಮಿನಿಯಂ ಹೈಡ್ರಾಕ್ಸೈಡ್ ಅಂತ ಕೊಟ್ಟಿದ್ದಾರೆ. ಇದಾದ್ಮೇಲೆ ಇಲ್ಲಿ ಏನ್ ಮಾಡ್ಬೇಕು? ಪ್ರತಿಯೊಂದರಲ್ಲೂ ಓ ಎಚ್ ಕಾಮನ್ ಆಗಿದೆ. ಸೊ ಅಲ್ಲಿ ಅವ್ನು ಕೇಳಿದಾನೆ ಸ್ಟ್ರಾಂಗ್ ಬೇಸ್ ಯಾವುದು ಅಂತ ಕೇಳಿರುವಂತದ್ದು. ಸೊ ಅವಾಗ ನೀವೇನ್ ಮಾಡ್ಬೇಕು? ನಮಗೆ ಕೆಲವೊಂದಿಷ್ಟು ನಮಗೆ ಅತಿ ಕ್ರಿಯಾಶೀಲ ಧಾತುಗಳು ಅಂತ ಇದಾವೆ, ಒಂದು ಸರಣಿ ಇದೆ ಅದಲ್ಲ. ಸೊ ಫಸ್ಟ್ ನಮಗೆ ಬರುವಂತದ್ದು ಯಾವುದು? ಪೊಟ್ಯಾಷಿಯಂ, ಅತ್ಯಂತ ಕ್ರಿಯಾಶೀಲ ಧಾತು. ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಎಲ್ಲಾದ್ರೂ ಇದೆಯಾ? ಇಲ್ಲ. ನೆಕ್ಸ್ಟ್ ಬರುವಂತದ್ದು ಯಾವುದು? ಸೋಡಿಯಂ. ನೋಡಿ, ಗಮನಿಸಿ ನೋಡಿ, ಸೋಡಿಯಂ ಹೈಡ್ರಾಕ್ಸೈಡ್ ಎಲ್ಲಾದ್ರೂ ಇದೆಯಾ? ಎಸ್. ನೆಕ್ಸ್ಟ್ ಬರುವಂತದ್ದೇ ಸೋಡಿಯಂ ಹೈಡ್ರಾಕ್ಸೈಡ್. ಅಂದ್ರೆ ಆಪ್ಷನ್ ಬಿ ಇದಕ್ಕೆ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಯಾವ್ದು ಬರುತ್ತೆ? ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್, ಅದಾದ್ಮೇಲೆ ಮೆಗ್ನೀಷಿಯಂ ಹೈಡ್ರಾಕ್ಸೈಡ್, ಅದಾದ್ಮೇಲೆ ಅಲ್ಯೂಮಿನಿಯಂ ಹೈಡ್ರಾಕ್ಸೈಡ್. ಸೊ ಈ ಒಂದು ಟೇಬಲ್ ಬರುತ್ತೆ. ಈ ಟೇಬಲ್ ನೀವು ಚೆನ್ನಾಗಿ ನೆನ್ಪಿಟ್ಕೊಂಡ್ರೆ ಈ ರೀತಿ ಕ್ವಶನ್ಸ್ಗೆ ನೀವು ಈಸಿಯಾಗಿ ಆನ್ಸರ್ಸ್ ಮಾಡಬಹುದು. ಸೊ ನಿಮಗೆ ಸೋಡಿಯಂ ಹೈಡ್ರಾಕ್ಸೈಡ್. ಇನ್ ಕೇಸ್ ಆಪ್ಷನ್ಸ್ ಅಲ್ಲಿ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಕೊಟ್ಟಿದ್ರೆ ನೀವು ಮೊದಲಿಗೆ ಅದನ್ನೇ ಟ್ರಿಕ್ ಮಾಡಬೇಕಿತ್ತು. ಯಾಕಂದ್ರೆ ಇವೆಲ್ಲ ಹೆಚ್ಚು ಕ್ರಿಯಾಶೀಲ ಧಾತುಗಳು ತುಂಬಾ ಸ್ಟ್ರಾಂಗ್ ಆಗಿರುತ್ತವೆ ಎನ್ನುವಂಥದ್ದು. ಎಸ್. ನಮ್ಮ ಮುಂದಿನ ಪ್ರಶ್ನೆ, 1 ಮೋಲ್ ಕಾರ್ಬನ್ ಡೈಆಕ್ಸೈಡ್ ಅಣುಗಳಲ್ಲಿ ಒಟ್ಟು ಎಷ್ಟು ಆಮ್ಲಜನಕ ಪರಮಾಣುಗಳಿವೆ ಅಂತ ಕೇಳಿದ್ದಾರೆ. 1 ಮೋಲ್, ಹೌ ಮೆನಿ ಆಕ್ಸಿಜನ್ ಆಟಮ್ಸ್ ಆರ್ ಪ್ರೆಸೆಂಟ್ ಇನ್ 1 ಮೋಲ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಮಾಲಿಕ್ಯೂಲ್ಸ್ ಅಂತ ಇದೆ. 6.022 ಇಂಟು 1023, 1.204 ಇಂಟು 1024, 1.806 ಇಂಟು 1024, 3.011 ಇಂಟು 1023 ಅಂತ ಇದೆ. ಎಸ್, ಕಮೆಂಟ್ ಮಾಡಿ. ಎಸ್, ಇದಕ್ಕೆ ಸಂಬಂಧಪಟ್ಟಂತೆ 1 ಮೋಲ್ ಕಾರ್ಬನ್ ಡೈಆಕ್ಸೈಡ್ ಅಣುಗಳಲ್ಲಿರುತ್ತೆ ಒಟ್ಟು ಆಮ್ಲಜನಕ ಎಷ್ಟು ಆಮ್ಲಜನಕ ಪರಮಾಣುಗಳಿರ್ತವೆ ಅಂತಂದ್ರೆ 1.204 1024. ಇದು ನೇರವಾದ ಪ್ರಶ್ನೆ. ಈ ಒಂದು ವ್ಯಾಲ್ಯೂ ನೀವು ನೆನ್ಪಿಟ್ಕೋಬೇಕಾಗುತ್ತೆ. ಏನಂತ ಇವುಗಳಲ್ಲಿ ಕಾರ್ಬನ್ ಡೈಆಕ್ಸೈಡ್ಗೆ, ವಾಟರ್ಗೆ ಈ ರೀತಿಯಾಗಿ ಕೇಳ್ತಾರೆ, ಅಷ್ಟು ಆಮ್ಲಜನಕ ಪರಮಾಣುಗಳಿರ್ತವೆ ಮೋಲ್ಗಳ ಪ್ರಕಾರ ಅಂತ ಕೇಳ್ತಾರೆ. ಅದ್ರ ಬಗ್ಗೆ ನಿಮಗೆ ಮಾಹಿತಿ ಇರಬೇಕು. ಎಸ್ಸಿನ ಮುಂದಿನ ಪ್ರಶ್ನೆ, ಆವರ್ತಕ ಕೋಷ್ಟಕದಲ್ಲಿ ಇನ್ ಪಿರಿಯಾಡಿಕ್ ಟೇಬಲ್ ಒಂದೇ ಗುಂಪಿನ ಮೂಲಧಾತುಗಳು ಸಾಮಾನ್ಯವಾಗಿ ಒಂದೇ ರೀತಿಯ ಡ್ಯಾಶ್ ಹೊಂದಿರುತ್ತವೆ. ಮೀನ್ಸ್ ಎಲಿಮೆಂಟ್ಸ್ ಇನ್ ದ ಸೇಮ್ ಗ್ರೂಪ್ ಆಫ್ ದ ಪಿರಿಯಾಡಿಕ್ ಟೇಬಲ್ ಜನರಲಿ ಹ್ಯಾವ್ ಸೇಮ್ ಪರಮಾಣು ಸಂಖ್ಯೆ, ವೇಲೆನ್ಸಿ ಎಲೆಕ್ಟ್ರಾನ್ಗಳು, ಪರಮಾಣು ದ್ರವ್ಯರಾಶಿ, ನ್ಯೂಟ್ರಾನ್ಗಳ ಸಂಖ್ಯೆ ಅಂತ ಇದೆ. ಒಂದು ಆವರ್ತಕ ಕೋಷ್ಟಕದಲ್ಲಿ ಒಂದೇ ಗುಂಪಿನಲ್ಲಿರುವಂತವರು ಏನನ್ನ ಒಳಗೊಂಡಿರುತ್ತಾರೆ? ಪರಮಾಣು ಸಂಖ್ಯೆ ಒಂದೇ ರೀತಿಯಾಗಿರುತ್ತಾ, ವೇಲೆನ್ಸಿ ಎಲೆಕ್ಟ್ರಾನ್ಗಳು ಒಂದೇ ರೀತಿಯಾಗಿರುತ್ತಾ, ಪರಮಾಣು ದ್ರವ್ಯರಾಶಿ ಒಂದೇ ರೀತಿಯಾಗಿರುತ್ತಾ, ನ್ಯೂಟ್ರಾನ್ಗಳ ಸಂಖ್ಯೆ ಒಂದೇ ರೀತಿಯಾಗಿರುತ್ತೆ ಅಂತ ಕೇಳಿದ್ದಾರೆ. ಸಾಮಾನ್ಯವಾಗಿ ಎಲ್ಲಾ ಇಲ್ಲಿ ಧಾತುಗಳ ಬಗ್ಗೆ ಕೇಳಿದ್ರೆ ಈಸಿಗೆ ಎಲಿಮಿನೇಟ್ ಮಾಡ್ಬೋದು. ಎಲ್ಲಾ ಧಾತುಗಳಿಗೂ ಒಂದೇ ರೀತಿ ಪರಮಾಣು ಸಂಖ್ಯೆ ಇರೋದಿಲ್ಲ, ಒಂದೇ ರೀತಿಯ ದ್ರವ್ಯರಾಶಿ ಇರೋದಿಲ್ಲ. ಅಲ್ಲಿ ಕೇಳಿರುವಂತದ್ದು ದ್ರವ್ಯರಾಶಿ ಅಂದ್ರೆ ಯಾವುದೋ ಒಂದಕ್ಕೂ ಎರಡಕ್ಕೂ ಸೇಮ್ ಇರಬಹುದು. ಅಲ್ಲಿ ಕೇಳಿರುವಂತದ್ದು ಆ ಗುಂಪು ಪೂರ್ತಿಯಲ್ಲಿ ಎಲ್ಲರಿಗೂ ಸೇಮ್ ಇರುತ್ತಾ? ಇರೋದಿಲ್ಲ. ಮತ್ತೆ ನಂಬರ್ ಆಫ್ ಎಲೆಕ್ಟ್ರಾನ್ ಸಹ ಇರೋದಿಲ್ಲ, ಸರಿಯಾಗಿ ಒಂದೇ ರೀತಿಯಾಗಿರೋದಿಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ವೇಲೆನ್ಸಿ ಎಲೆಕ್ಟ್ರಾನ್ಗಳು ಎಲ್ಲವೂ ಸಹ ಒಂದೇ ರೀತಿಯಂತ ವೇಲೆನ್ಸಿ ಎಲೆಕ್ಟ್ರಾನ್ಗಳನ್ನು ಒಳಗೊಂಡಿರ್ತವೆ. ಅದಕ್ಕೆ ಅದೇ ರೀತಿಯಾಗಿ ಗುಂಪನ್ನ ಆಧಾರಿತವಾಗಿ ಮಾಡಿರುವಂತದ್ದು. ಸೊ ಗುಂಪು ಗ್ರೂಪ್ ಅನ್ನ ಹೇಗೆ ಮಾಡಿದ್ದಾರೆ ಅಂತಂದ್ರೆ ಬೇಸ್ಡ್ ಆನ್ ದ ವೇಲೆನ್ಸಿ ಎಲೆಕ್ಟ್ರಾನ್ಸ್. ಸೊ ನೆಕ್ಸ್ಟ್ ಕ್ವಶನ್, ಕೆಳಗಿನ ಯಾವುದು ರೆಡ್ಯೂಸಿಂಗ್ ಏಜೆಂಟ್? ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಆಕ್ಟ್ಸ್ ಆಸ್ ಅ ರೆಡ್ಯೂಸಿಂಗ್ ಏಜೆಂಟ್? KMnO4, O2, H2, K2Cr2, O7 ಅಂತ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಯಾವುದನ್ನ ರೆಡ್ಯೂಸಿಂಗ್ ಏಜೆಂಟ್? ನಮಗೆ ಆಕ್ಸಿಡೈಸಿಂಗ್ ಏಜೆಂಟ್ ಮತ್ತೆ ರೆಡ್ಯೂಸಿಂಗ್ ಏಜೆಂಟ್. ಸೊ ಇವೆರಡು ಬಗ್ಗೆ ನಿಮ್ಗೆ ಚೆನ್ನಾಗಿರ್ಬೇಕು. ಆಕ್ಸಿಡೈಸಿಂಗ್ ಏಜೆಂಟ್ ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ, ಆಕ್ಸಿಜನ್ ಇದೆ, ಸೊ ಈಸಿಯಾಗಿ ಮಾಡ್ಬೋದು. ಸೊ ರೆಡ್ಯೂಸಿಂಗ್ ಅಂತಂದ್ರೆ ಸೊ ನಮ್ಗೆ ಸಾಮಾನ್ಯವಾಗಿ
H2. ಓಕೆನಾ? ಸೊ ಹೈಡ್ರೋಜನ್ ಅನ್ನು ನಾವು ರೆಡ್ಯೂಸಿಂಗ್ ಏಜೆಂಟ್ ಅಂತ ಕರಿತೀವಿ. ಮುಂದಿನ ಪ್ರಶ್ನೆ, ಕೆಳಗಿನ ಯಾವ ಅನಿಲವು ಲಾಫಿಂಗ್ ಗ್ಯಾಸ್ ಎಂದು ಕರೆಯಲ್ಪಡುತ್ತದೆ? ಸೊ ನಗಿಸುವ ಅನಿಲ ಅಂತ ಕರಿತೀವಿ. ವಿಚ್ ಗ್ಯಾಸ್ ಇಸ್ ನೋನ್ ಆಸ್ ಅ ಲಾಫಿಂಗ್ ಗ್ಯಾಸ್? ನೈಟ್ರಿಕ್ ಆಕ್ಸೈಡ್, ನೈಟ್ರಸ್ ಆಕ್ಸೈಡ್, ನೈಟ್ರೋಜನ್ ಡೈಆಕ್ಸೈಡ್, ಅಮೋನಿಯಾ ಅಂತ ಇದೆ. ಸೊ ಯಾವುದನ್ನು ನಾವು ಲಾಫಿಂಗ್ ಗ್ಯಾಸ್ ಅಂತ ಕರಿತೀವಿ? ಇದು ನಾನು ಬಹಳಷ್ಟು ಸಲ ನಾವು ಕ್ವಶನ್ ಪೇಪರ್ಸ್ ಅಲ್ಲಿ ಡಿಸ್ಕಷನ್ ಮಾಡಿದೀನಿ. ಯಾವ್ದನ್ನ? ನೈಟ್ರಸ್ ಆಕ್ಸೈಡ್. ಸೊ ಆಪ್ಷನ್ ಬಿ ಇದಕ್ಕೆ ರೈಟ್ ಆನ್ಸರ್ ಆಗುತ್ತೆ. ಇನ್ನ ಮುಂದಿನ ಪ್ರಶ್ನೆ, 2H2O 2H2 ಪ್ಲಸ್ O2 ಇಸ್ ಗಿವ್ ರೈಸ್ ಟು 2H2O. ಈ ಸಮೀಕರಣದಲ್ಲಿ O2 ಯಾವ ಪಾತ್ರವನ್ನ ವಹಿಸುತ್ತದೆ? ಇನ್ ದ ರಿಯಾಕ್ಷನ್ 2H2 ಪ್ಲಸ್ O2 ಇಸ್ ಗಿವ್ ರೈಸ್ ಟು 2H2O. O2 ಆಕ್ಟ್ಸ್ ಆಸ್. ಸೊ O2 ಅಂತ ನಾನು ಈಗ ತಾನೇ O2 ಬಗ್ಗೆ ಮಾತಾಡಿದೆ, ಆಕ್ಸಿಜನ್ ಬಗ್ಗೆ. ಅದು ರೆಡ್ಯೂಸಿಂಗ್ ಏಜೆಂಟ್, ಆಕ್ಸಿಡೈಸಿಂಗ್ ಏಜೆಂಟ್, ವೇಗವರ್ಧಕನ, ದ್ರಾವಕನ ಅಂತ ಇದೆ. ರೆಡ್ಯೂಸಿಂಗ್ ಏಜೆಂಟ್, ಆಕ್ಸಿಡೈಸಿಂಗ್ ಏಜೆಂಟ್, ಕೆಟಲಿಸ್ಟ್, ಸಾಲ್ವೆಂಟ್ ಅಂತ ಇದೆ. ಸೊ ಯಾವ್ದಂತ ಕರಿತೀವಿ? O2 ಅನ್ನ ನಾವು ಆಕ್ಸಿಡೈಸಿಂಗ್ ಏಜೆಂಟ್ ಅಂತ ಕರಿತೀವಿ. ಸೊ ಆಪ್ಷನ್ ಬಿ ರೆಡ್ಯೂಸಿಂಗ್ ಏಜೆಂಟ್ ಅಂದ್ರೆ H2. ಮುಂದಿನ ಪ್ರಶ್ನೆ, ಈ ಕೆಳಗಿನ ಯಾವುದು ನೊಬಲ್ ಅನಿಲ? ನೊಬಲ್ ಗ್ಯಾಸ್. ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಅ ನೊಬಲ್ ಗ್ಯಾಸ್? ಕ್ಲೋರಿನ್, ಹೀಲಿಯಂ, ಬ್ರೋಮಿನ್, ಫ್ಲೂರಿನ್ ಅಂತ ಇದೆ. ಸೊ ಯಾವ್ದು ಇದರಲ್ಲಿ ನೊಬಲ್ ಗ್ಯಾಸ್ ಆಗುತ್ತೆ? ಎಸ್, ವೆರಿ ಗುಡ್. ಇದಕ್ಕೆ ಸಂಬಂಧಪಟ್ಟಂತೆ ಹೀಲಿಯಂ ಅಲ್ವಾ ಎರಡನೇದಾತು. ಮುಂದಿನ ಪ್ರಶ್ನೆ ಚರ್ಚೆ ಮಾಡೋಣ. ಮುಂದಿನ ಪ್ರಶ್ನೆ, ನೀರಿನ ಕಠಿಣತೆಗೆ ಹಾರ್ಡ್ನೆಸ್ ಆಫ್ ವಾಟರ್ ಮುಖ್ಯ ಕಾರಣ ಯಾವುದು? ದ ಮೇನ್ ಕಾಸ್ ಆಫ್ ಹಾರ್ಡ್ನೆಸ್ ಆಫ್ ವಾಟರ್ ಇಸ್ ದ ಪ್ರೆಸೆನ್ಸ್ ಆಫ್ ಸೋಡಿಯಂ ಲವಣಗಳು, ಪೊಟ್ಯಾಷಿಯಂ ಲವಣಗಳು, ಕ್ಯಾಲ್ಸಿಯಂ ಮತ್ತೆ ಮೆಗ್ನೀಷಿಯಂ ಲವಣಗಳು, ಕಬ್ಬಿಣದ ಲವಣಗಳು. ಸೋಡಿಯಂ ಸಾಲ್ಟ್ಸ್, ಪೊಟ್ಯಾಷಿಯಂ ಸಾಲ್ಟ್ಸ್, ಕ್ಯಾಲ್ಸಿಯಂ ಅಂಡ್ ಮೆಗ್ನೀಷಿಯಂ ಸಾಲ್ಟ್ಸ್, ಐರನ್ ಸಾಲ್ಟ್ಸ್. ಸೊ ಯಾವ್ದಾಗುತ್ತೆ ಹಾರ್ಡ್ನೆಸ್ ಆಫ್ ದ ವಾಟರ್? ಎಸ್, ಹಾರ್ಡ್ನೆಸ್ ಆಫ್ ದ ವಾಟರ್ಗೆ ವೆರಿ ಗುಡ್. ಕ್ಯಾಲ್ಸಿಯಂ ಮತ್ತೆ ಮೆಗ್ನೀಷಿಯಂ ಲವಣಗಳು ಏನು ತುಂಬಾ ಪ್ರಮುಖವಾದ ಪಾತ್ರವನ್ನು ವಹಿಸ್ತದೆ ನೀರಿನ ಕಠಿಣತೆಗೆ. ಸೊ ಸ್ನೇಹಿತರೆ, ಇಲ್ಲಿಗೆ ಒಟ್ಟಾರೆ 20 ಪ್ರಶ್ನೆಗಳು ಮುಗಿತು. ಸೊ ಯಾರೆಲ್ಲ ಲೈಕ್ ಮಾಡಿಲ್ಲ ದಯವಿಟ್ಟು ಲೈಕ್ ಮಾಡ್ತಾ ಹೋಗಿ. ಮುಂದಿನ ಪ್ರಶ್ನೆ ಚರ್ಚೆ ಮಾಡೋಣ. ಮುಂದಿನ ಪ್ರಶ್ನೆ, ಮೋಲ್ ಎಂಬ ಪರಿಕಲ್ಪನೆ ಮೊದಲ ಬಾರಿಗೆ ಪರಿಚಯಿಸಿದವರು ಯಾರು ಅಂತ ಇದ್ದಾರೆ? ಜಾನ್ ಡಾಲ್ಟನ್, ವಿಲೆಲ್ಮ್ ಹೋಸ್ಟಾಲ್ಡ್, ಅವಗ್ಯಾಡ್ರೋ, ರುದರ್ಫೋರ್ಡ್ ಅಂತ ಇದೆ. ಸೊ ಮೋಲ್ ಎಂಬ ಪರಿಕಲ್ಪನೆಯನ್ನ ಮೊಟ್ಟ ಮೊದಲ ಬಾರಿಗೆ ಯಾರು ಹೇಳಿದಾರೆ ಅಂತ ಸೊ ಕಮೆಂಟ್ ಮಾಡ್ತಾ ಇರಿ. ಸೊ ನಾನು ಅದನ್ನ ಹೇಳ್ತಾ ಹೋಗ್ತೀನಿ. ಇದಕ್ಕೆ ಸಂಬಂಧಪಟ್ಟಂತೆ ಆಪ್ಷನ್ ಬಿ ವಿಲೆಲ್ ಓಸ್ವಾಲ್ಡ್ ಅವರು. ಆಪ್ಷನ್ ಬಿ ಇದಕ್ಕೆ ರೈಟ್ ಆನ್ಸರ್ ಆಗುತ್ತೆ. ಮುಂದಿನ ಪ್ರಶ್ನೆ, ಕೆಳಗಿನ ಯಾವುದು ರಾಸಾಯನಿಕ ಸಂಯುಕ್ತ? ಕೆಮಿಕಲ್ ಕಾಂಪೌಂಡ್. ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಎ ಕೆಮಿಕಲ್ ಕಾಂಪೌಂಡ್? ಗಾಳಿ, ಹಿತ್ತಾಳೆ, ನೀರು, ಉಕ್ಕು ಅಂತ ಇದೆ. ಯಾವ್ದನ್ನ ನಾವು ಕೆಮಿಕಲ್ ಕಾಂಪೌಂಡ್ ರಾಸಾಯನಿಕ ಸಂಯುಕ್ತ ಅಂತ ಕರೀತೀವಿ. ಸಂಯುಕ್ತ ಅಂತಂದ್ರೆ ಏನು? ಒಂದಕ್ಕಿಂತ ಹೆಚ್ಚಿನ ಧಾತುಗಳು ರಾಸಾಯನಿಕವಾಗಿ ಸಂಯೋಗಗೊಂಡಿರುವಂತದ್ದು. ಯಾವ್ದಾಗುತ್ತೆ ಇದಕ್ಕೆ ಸಂಬಂಧಪಟ್ಟಂತೆ? ತುಂಬಾ ಈಸಿ ಆಗಿರುವಂತ ಪ್ರಶ್ನೆ. ಯಾವುದು? H2O. ನೀರು. ನೀರೇನುವಂಥದ್ದು ಹೈಡ್ರೋಜನ್ ಮತ್ತೆ ಆಕ್ಸಿಜನ್ ಎರಡರಿಂದನೂ ಆಗಿದೆ. ಇನ್ನ ಹಿತ್ತಾಳೆ, ಉಕ್ಕು ಎನ್ನುವಂಥದ್ದು ಇವೆಲ್ಲ ಸಹ ಮಿಶ್ರ ಲೋಹಗಳಾಗುತ್ತವೆ. ಗಾಳಿಯು ಅಷ್ಟೇ. ಗಾಳಿ ಅನ್ನುವಂಥದ್ದು ರಾಸಾಯನಿಕ ಸಂಯುಕ್ತಗಳಲ್ಲ, ಗಾಳಿ ಅನ್ನುವಂಥದ್ದು ಮಿಶ್ರಣ. ಓಕೆನಾ? ಸೊ ಇದಕ್ಕೆ ಸಂಬಂಧಪಟ್ಟಂತೆ ಆಪ್ಷನ್ ಸಿ ರೈಟ್ ಆನ್ಸರ್ ಆಗುತ್ತೆ. ಮುಂದಿನ ಪ್ರಶ್ನೆ, ಕೆಳಗಿನ ಯಾವ ಲೋಹವು ಸಾಮಾನ್ಯ ತಾಪಮಾನದಲ್ಲಿ ದ್ರವ ಸ್ಥಿತಿಯಲ್ಲಿರುತ್ತದೆ? ವಿಚ್ ಆಫ್ ದ ಫಾಲೋವಿಂಗ್ ಮೆಟಲ್ ಇಸ್ ಲಿಕ್ವಿಡ್ ಅಟ್ ದ ರೂಮ್ ಟೆಂಪರೇಚರ್? ಸೋಡಿಯಂ, ಪಾದರಸ, ಅಲ್ಯೂಮಿನಿಯಂ, ಕಬ್ಬಿಣ. ನೋಡಿ, ಇದನ್ನ ಬಹಳಷ್ಟು ಸಲ ನಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಕೇಳಿದ್ದಾರೆ. ಅದನ್ನ ನೀವು ಸರಿಯಾಗಿ ಗಮನಿಸ್ಕೋಬೇಕು. ಸಾಮಾನ್ಯ ತಾಪಮಾನದಲ್ಲ, ಅಥವಾ ಕೊಠಡಿಯ ತಾಪಮಾನ, ಸಾಮಾನ್ಯ ತಾಪಮಾನ ಎರಡು ಒಂದೇ, ಅಥವಾ 0 ಡಿಗ್ರಿ ಸೆಲ್ಸಿಯಸ್ ಅಂತ ಕೊಟ್ಟಿರ್ತಾರೆ. ಸೊ ಈ ರೀತಿಯಾಗಿ ಬೇರೆ ಬೇರೆ ರೀತಿಯ ತಾಪಮಾನಗಳು ಕೊಟ್ಟಿರ್ತಾರೆ. ಸೊ ತಾಪಮಾನಗಳನ್ನ ಗಮನಿಸ್ಕೊಂಡು ನೀವು ಆನ್ಸರ್ನ ಮಾಡಬೇಕಾಗುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಪಾದರಸ, ಮರ್ಕ್ಯೂರಿ ಇಸ್ ದ ರೈಟ್ ಆನ್ಸರ್. ವೆರಿ ಗುಡ್. ಬಹಳ ಜನ ಸರಿ ಉತ್ತರಗಳು ಕೊಡ್ತಾ ಇದ್ರ. ಮುಂದಿನ ಪ್ರಶ್ನೆ, ಕೆಳಗಿನ ಯಾವ ಮೂಲಧಾತುವಿನ ಎಲೆಕ್ಟ್ರಾನಿಕ್ ವಿನ್ಯಾಸ 2,8,8 ಆಗಿದೆ? ಸೊ ಎಲೆಕ್ಟ್ರಾನ್ಗಳು ಸಂಖ್ಯೆಗಳು ನಮ್ಗೆ ಏನ್ ಸೂಚಿಸುತ್ತೆ? ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಏನಾಗುತ್ತೆ? ಆ ಒಂದು ಧಾತುವನ್ನು ಸೂಚಿಸುತ್ತೆ. ಸೊ ಇಲ್ಲಿ ನಮ್ಗೆ ಇಲ್ಲಿ 2 ಮೊದಲನೇ ಕಕ್ಷೆಯಲ್ಲಿ 2 ಎಲೆಕ್ಟ್ರಾನ್, ನಂತರದ ಕಕ್ಷೆಯಲ್ಲಿ 8 ಎಲೆಕ್ಟ್ರಾನ್, ತದನಂತರದ ಕಕ್ಷೆಯಲ್ಲಿ 8 ಎಲೆಕ್ಟ್ರಾನ್, ಒಟ್ಟಾರೆಯಾಗಿ ಎಷ್ಟಿದೆ? 18 ಎಲೆಕ್ಟ್ರಾನ್ಗಳನ್ನ ಒಳಗೊಂಡಿದೆ. 18 ಎಲೆಕ್ಟ್ರಾನ್ಗಳನ್ನ ಒಳಗೊಂಡಿದೆ ಅಂತಂದ್ರೆ ಆ ಧಾತು ಏನಾಗಿರುತ್ತೆ? ಖಂಡಿತವಾಗ್ಲೂ ನೊಬೆಲ್ ಗ್ಯಾಸ್ ಆಗಿರುತ್ತೆ. ಯಾಕಂದ್ರೆ ಆ ಎಲೆಕ್ಟ್ರಾನ್ ನ ಸಂಪೂರ್ಣ ತುಂಬಿಕೊಂಡಿದೆ. ನೊಬೆಲ್ ಗ್ಯಾಸ್ ಯಾವ್ದಿದೆ ಆ ತರ ಬೇಕಾದ್ರೆ ನೀವು ಯೋಚನೆ ಮಾಡ್ಬೋದು. 18ನೇ ಧಾತು ಯಾವ್ದಿದೆ ಆ ತರ ಬೇಕಾದ್ರೆ ನೀವು ಯೋಚನೆ ಮಾಡಿ ಆನ್ಸರ್ ನ ಮಾಡ್ಬೋದು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಯಾವ್ದಾಗುತ್ತೆ? ಎಸ್, ಆಪ್ಷನ್ ಬಿ ಆರ್ಗನ್. ಇದು 18ನೇ ಧಾತು ಹೌದು, ನೊಬೆಲ್ ಗ್ಯಾಸ್ ಸಹ ಹೌದು. ಸೊ ನೀವು ಎರಡು ರೀತಿಯಲ್ಲಿ ಯೋಚನೆ ಮಾಡಿಬೇಕಾದ್ರೆ ನೀವು ಆನ್ಸರ್ ನ ಮಾಡ್ಬೋದು. ಎಸ್, ನಾ ಮುಂದಿನ ಪ್ರಶ್ನೆ ಚರ್ಚೆ ಮಾಡೋಣ. ಮುಂದಿನ ಪ್ರಶ್ನೆ, ತಟಸ್ಥೀಕರಣ ಪ್ರಕ್ರಿಯೆಯಲ್ಲಿ ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಅಂತ ಕರಿತೀವೋ ಉಂಟಾಗುವಂತ ಉತ್ಪನ್ನಗಳು ಯಾವುವು ಅಂತ ಕೇಳಿದರೆ?
ದ ಪ್ರಾಡಕ್ಟ್ಸ್ ಆಫ್ ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಅಂತ ಇದೆ. ಸೊ ಆಮ್ಲ ಮತ್ತು ಲವಣ, ಲವಣ ಮತ್ತೆ ನೀರು, ಕ್ಷಾರ ಮತ್ತೆ ನೀರು, ಅನಿಲ ಮತ್ತೆ ನೀರು ಅಂತದೆ ಕಮೆಂಟ್ ಮಾಡ್ತಾ ಹೋಗಿ. ತಟಸ್ಥೀಕರಣ ಕ್ರಿಯೆ, ಏನ್ ತಟಸ್ಥೀಕರಣ ಕ್ರಿಯೆ ಅಂತಂದ್ರೆ ಆಮ್ಲ, ಸೊ ಯಾವ್ದಾದ್ರು ಒಂದು ಆಮ್ಲ, ಸೊ ನಾನು HCl ತಗೊಂಡಿದ್ದೀನಿ, ಮತ್ತೊಂದು ಪ್ರತ್ಯಾಮ್ಲ. ಸೊ ಪ್ರತ್ಯಾಮ್ಲ ಅಂದ್ರೆ OH ಕಂಪಲ್ಸರಿ ಇರಬೇಕು, ಪ್ರತ್ಯಾಮ್ಲ, ಇವೆರಡೂ ಸೇರಿದಾಗ ಉಂಟಾಗುವಂತ ಪ್ರಕ್ರಿಯೆ, ಸೊ ಅದನ್ನ ನಾವೇನ್ ಕರಿತೀವಿ, ತಟಸ್ಥೀಕರಣ ಪ್ರಕ್ರಿಯೆ ಅಂತ ಕರಿತೀವಿ. ಸೊ ಬರುವಂತ ಉತ್ಪನ್ನಗಳು ಏನಾಗಿರ್ತವೆ ಇಲ್ಲಿ, NaCl ಪ್ಲಸ್ H2O. ಸೊ H2O ಅಂತಂದ್ರೆ ನೀರು, NaCl ಅಂತಂದ್ರೆ ಏನು, ಅದೊಂದು ಲವಣ ಅಲ್ವಾ. ಸೊ ಲವಣ ಮತ್ತು ನೀರು, ಆಪ್ಷನ್ ಬಿ ಇದಕ್ಕೆ ರೈಟ್ ಆನ್ಸರ್ ಆಗುತ್ತೆ. ಮುಂದಿನ ಪ್ರಶ್ನೆನ ಚರ್ಚೆ ಮಾಡೋಣ. ಮುಂದಿನ ಪ್ರಶ್ನೆ, ಕೆಳಗಿನ ಯಾವುದು ವಿದ್ಯುತ್ನ ಉತ್ತಮ ವಾಹಕ, ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ, ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಎ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ ಅಂತ ಕೇಳ್ತಾರೆ. ಗಂಧಕ, ಗ್ರಾಫೈಟ್, ವಜ್ರ, ಅಯೋಡಿನ್ ಅನ್ನುವಂಥದ್ದು ಇವೆಲ್ಲವೂ ಸಹ ಏನಾಗಿರ್ತವೆ, ಇವೆಲ್ಲವೂ ಸಹ ಅಲೋಹಗಳು. ಸಾಮಾನ್ಯವಾಗಿ ಅಲೋಹಗಳು ತಮ್ಮ ಮೂಲಕ ವಿದ್ಯುತ್ತನ್ನು ಹರಿಯೋದಿಕ್ಕೆ ಬಿಡೋದಿಲ್ಲ, ಆದ್ರೆ ಇವುಗಳಲ್ಲಿ ಯಾವುದೋ ಒಂದು ವಿದ್ಯುತ್ತನ ಉತ್ತಮ ವಾಹಕ ಆಗಿರುತ್ತೆ. ಸೊ ಯಾವ್ದನ್ನ ವಿದ್ಯುತ್ನ ಉತ್ತಮ ವಾಹಕ ಅಂತ ಕರಿತೀವಿ ಇದರಲ್ಲಿ, ಎಸ್, ಕಾರ್ಬನ್ನ ಬಹುರೂಪವಾದಂತಹ ಗ್ರಾಫೈಟ್, ಆಪ್ಷನ್ ಬಿ ಇದಕ್ಕೆ ರೈಟ್ ಆನ್ಸರ್ ಆಗುತ್ತೆ. ವೆರಿ ಗುಡ್. ಎಸ್, ನಮ್ಮ ಮುಂದಿನ ಪ್ರಶ್ನೆ, ಬ್ಲೀಚಿಂಗ್ ಪೌಡರ್ ತಯಾರಿಸಲು ಬಳಸುವಂತ ಅನಿಲ ಯಾವುದು, ವಿಚ್ ಗ್ಯಾಸ್ ಇಸ್ ಯೂಸ್ಡ್ ಇನ್ ದ ಮ್ಯಾನುಫ್ಯಾಕ್ಚರ್ ಆಫ್ ಬ್ಲೀಚಿಂಗ್ ಪೌಡರ್, ಹೈಡ್ರೋಜನ್, ಕ್ಲೋರಿನ್, ಆಮ್ಲಜನಕ, ಕಾರ್ಬನ್ ಡೈಆಕ್ಸೈಡ್ ಅಂತ ಇದೆ ನೋಡಿ. ನಿಮಗೆ ಬ್ಲೀಚಿಂಗ್ ಪೌಡರ್ ಅಂದ ತಕ್ಷಣ ನಿಮ್ಗೆ ಗೊತ್ತಾಗ್ಬಿಡ್ಬೇಕು ಏನಕ್ಕೆ, ಸೊ ನಮಗೆ ಸ್ವಚ್ಛಗೊಳಿಸಲು ಏನು ಅಂತ ಒಂದು ವರ್ಡ್ ಗೊತ್ತಾಗ್ಬಿಡ್ಬೇಕು. ನಾವ್ ಏನನ್ನೇ ಸ್ವಚ್ಛಗೊಳಿಸ್ತಾ ಇದ್ದೀವಿ ಅಂತಂದ್ರೆ ಅಲ್ಲಿ ಕ್ರಿಮಿನಾಶಕಗಳನ್ನೇ ಸ್ವಚ್ಛಗೊಳಿಸ್ತಾ ಇರ್ತೀವಿ. ಯಾವುದೇ ಒಂದು ಕ್ರಿಮಿನಾಶಕಗಳು ಹೋಗುವಂತದ್ದು ಯಾವ್ದ್ರಿಂದ, ಕೇವಲ ಕ್ಲೋರಿನ್ ನಿಂದ ಮಾತ್ರ. ಸೊ ಇದಕ್ಕೆ ಆಪ್ಷನ್ ಬಿ ಕ್ಲೋರಿನ್ ಅನ್ನುವಂಥದ್ದು ರೈಟ್ ಆನ್ಸರ್ ಆಗುತ್ತೆ. ಸೊ ಕ್ಲೋರಿನ್ ನಮಗೆ ಪ್ರತಿ ಸಲ ಬರುವಂತ ಬ್ಲೀಚಿಂಗ್ ಪೌಡರ್ ಆಗಿರ್ಬೋದು. ಬ್ಲೀಚಿಂಗ್ ಪೌಡರ್ ನಾವೇನ್ ಕರಿತೀವಿ, ಕ್ಯಾಲ್ಸಿಯಂ ಆಕ್ಸಿ ಕ್ಲೋರೈಡ್ ಅಂತ ಕರಿತೀವಿ ನೋಡಿ. ಆ ಕ್ಲೋರಿನ್ ಅಲ್ಲೂ ಅಷ್ಟೇ, ಅಲ್ಲೂ ಸಹ ನೋಡಿ ಅದರಲ್ಲೂ ಸಹ ಕ್ಲೋರಿನ್ ಕಂಟೆಂಟ್ ಇದ್ದೇ ಇದೆ. ಸೊ ನಮಗೆ ಯಾವ್ದಾದ್ರು ಶುದ್ಧಗೊಳಿಸ್ತಾ ಇದೀವಿ ಅಂತಂದ್ರೆ ಅಲ್ಲಿ ಕ್ಲೋರಿನ್ ಇದ್ದೇ ಇರುತ್ತೆ. ಮುಂದಿನ ಪ್ರಶ್ನೆ, ಒಂದು ಪರಮಾಣುವಿನ ವೇಲೆನ್ಸಿ ಎಲೆಕ್ಟ್ರಾನ್ಗಳ ಸಂಖ್ಯೆ 7 ಆಗಿದ್ದರೆ ಅದು ಯಾವ ಗುಂಪಿಗೆ ಸೇರಿರುತ್ತದೆ, an element has 7 valence electrons belong to which group, group 1, group 2, group 17, group 18 ಅಂತ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಪರಮಾಣುವಿನ ವೇಲೆನ್ಸಿ ಸಂಖ್ಯೆ ಎಷ್ಟಾಗಿರುತ್ತೆ, 7 ಆಗಿದ್ರೆ ಯಾವ ಗುಂಪಿಗೆ ಸೇರುತ್ತೆ ಅಂತ ಕೇಳ್ತಾ ಇದ್ದಾರೆ. ಯಾವ ಗುಂಪಿಗೆ ಸೇರುತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಔಟರ್ ಮೋಸ್ಟ್ ಶೆಲ್ ಅಲ್ಲಿ 7 ಎಲೆಕ್ಟ್ರಾನ್ಸ್ ಇರ್ತವೆ. ಸೊ ಬೋರ್ ಅಟಾಮಿಕ್ ಮಾಡಲ್ ಥಿಯರಿಯಲ್ಲಿ ನೀವು ಗಮನಿಸಿರ್ತೀರ. ಸೊ ಬೋರ್ ಅಟಾಮಿಕ್ ಮಾಡಲ್ ಥಿಯರಿಯಲ್ಲಿ ಸೊ ಮೊದಲನೇ ಇದರಲ್ಲಿ 2 ಇರ್ತವೆ. ನೆಕ್ಸ್ಟ್ ಈಗ ಔಟರ್ ಮೋಸ್ಟ್ ಶೆಲ್ ಅಲ್ಲಿ ಅವ್ರು ಹೇಳ್ತಾ ಇರುವಂತದ್ದು 7 ಎಲೆಕ್ಟ್ರಾನ್ ಇರ್ತವೆ ಅಂತ ಕೇಳ್ತೇವೆ. 7 ಎಲೆಕ್ಟ್ರಾನ್ ಇರ್ತವೆ ಅಂತಂದ್ರೆ ಇಲ್ಲಿ ಎಷ್ಟನೇ ಗುಂಪಾಗಿರ್ಬೋದು, 1 2 3 4, ಇಲ್ಲಿ ಎಷ್ಟಿದೆ, 2 4, ಓಕೆ 2 7 9ನೇ ಗುಂಪು ಅಂತ ಇದೆ. ಸೊ ಇಲ್ಲಿ 9ನೇ ಗುಂಪು ಇಲ್ಲ ಇಲ್ಲಿ. ಸೊ ಅವಾಗ ನಮ್ಗೆ ಏನಾಗಿದೆ, ಈ ಶೆಲ್ ಫಿಲ್ ಆಗಿದೆ. ಸೊ ನೆಕ್ಸ್ಟ್ ಶೆಲ್ ಅಲ್ಲಿ ಗಮನಿಸಿ ನೋಡಿ. ಸೊ ನೆಕ್ಸ್ಟ್ ಶೆಲ್ ಅಲ್ಲಿ 7 ಎಲೆಕ್ಟ್ರಾನ್ ಕೊಟ್ಟು ನೋಡಿ. ಸೊ ಅವಾಗ ಎಷ್ಟಾಗುತ್ತೆ, ಸೊ ಮೊದಲನೇ ಶೆಲ್ ಅಲ್ಲಿ 2, ನೆಕ್ಸ್ಟ್ ಶೆಲ್ ಅಲ್ಲಿ 8, ಅದ್ರ ನೆಕ್ಸ್ಟ್ ಶೆಲ್ ಅಲ್ಲಿ 7, ಎಷ್ಟು 17. ಸೊ ಟೈರಾಗಿ ಗ್ರೂಪ್ 17. ಆಪ್ಷನ್ಸ್ ಇದಕ್ಕೆ ರೈಟ್ ಆನ್ಸರ್. ಸೊ ಈಸಿಯಾಗಿ ಗೊತ್ತಿರೋ ಬೇಗ ಅದನ್ನ ಆನ್ಸರ್ ಸಹ ಮಾಡಬಹುದು. ಮುಂದಿನ ಪ್ರಶ್ನೆ, ಕೆಳಗಿನ ಯಾವುದು ರೆಡಾಕ್ಸ್ ಕ್ರಿಯೆ ಆಗಿದೆ, ವಿಚ್ ಆಫ್ ದ ಫಾಲೋವಿಂಗ್ ಇಸ್ ದ ರೆಡಾಕ್ಸ್ ರಿಯಾಕ್ಷನ್. ಸೊ ನನಗೆ ತಾನೇ ಹೇಳಿದೆ ರೆಡಾಕ್ಸ್ ರಿಯಾಕ್ಷನ್, ಒಂದು ಆಮ್ಲ ಮತ್ತೊಂದು ಪ್ರತ್ಯಾಮ್ಲ ಸೇರಿ ಸೊ ನಮ್ಗೆ ಏನು ಉತ್ಪತ್ತಿ ಮಾಡುತ್ತೆ, ನೀರು ಮತ್ತೆ ಲವಣವನ್ನ ಉತ್ಪತ್ತಿ ಮಾಡುತ್ತೆ. ಅಂತಹ ಪ್ರಕ್ರಿಯೆಗೆ ನಾವೇನ್ ಕರಿತೀವಿ, ರೆಡಾಕ್ಸ್ ಕ್ರಿಯೆ ಅಂತ ಕರಿತೀವಿ. ಸೊ ಕೊಟ್ಟಿರುವಂತದ್ರಲ್ಲಿ ಯಾವ್ದು ರೆಡಾಕ್ಸ್ ಕ್ರಿಯೆ ಆಗುತ್ತೆ. ಸೊ ಫಸ್ಟ್ ಆಫ್ ಆಲ್ ನಿಮ್ಗೆ ರೆಡಾಕ್ಸ್ ಕ್ರಿಯೆ ಅಂತಂದ್ರೆ ನಿಮ್ಗೆ ಅಲ್ಲಿ ಗೊತ್ತಾಗ್ಬೇಕು, ಅಲ್ಲಿ ದ್ವಿಸ್ಥಾನ ಪಲ್ಲಟ ಕ್ರಿಯೆ ಆಗುತ್ತೆ. ಯಾವ ಕ್ರಿಯೆ ಆಗುತ್ತೆ, ದ್ವಿಸ್ಥಾನ ಪಲ್ಲಟ ಕ್ರಿಯೆ ಆಗುತ್ತೆ. ದ್ವಿಸ್ಥಾನ ಪಲ್ಲಟ ಅಂದ್ರೆ ಅಯಾನುಗಳ ವಿನಿಮಯ ಆಗುವಂತದ್ದು. ಅದ್ರ ಬಗ್ಗೆ ನಿಮ್ಗೆ ಇಲ್ಲಿ ಬೇಡ. ದ್ವಿಸ್ಥಾನ ಪಲ್ಲಟ ಕ್ರಿಯೆ ಅಂತಂದ್ರೆ ನಿಮ್ಗೆ ಏನ್ ಮೈಂಡಲ್ಲಿ ಇರ್ಬೇಕಂತಂದ್ರೆ ಅಲ್ಲಿ 2 ಸಂಯುಕ್ತಗಳು ಸೇರಿ ಒಂದು ರಾಸಾಯನಿಕ ಕ್ರಿಯೆ ನಡೆಯುತ್ತೆ. ಓಕೆನಾ. ಈ ಒಂದು ಬೇಸಿಕ್ ಐಡಿಯಾ ಇದ್ರೆ ಆಟೋಮೆಟಿಕಲಿ ನೀವು ಆಪ್ಷನ್ 2 ಕ್ಯಾನ್ಸಲ್ ಮಾಡ್ತೀರಾ, ಆಪ್ಷನ್ 3 ಕ್ಯಾನ್ಸಲ್ ಮಾಡ್ತೀರಾ. ಯಾಕಂದ್ರೆ ಇಲ್ಲಿ ಒಂದು ಸಂಯುಕ್ತ ಇದೆ, ಮತ್ತೊಂದು ಧಾತು ಇದೆ, ಆಗೋದಿಲ್ಲ. ಎಸ್, ನಿಮ್ಗೆ ಇಲ್ಲಿ ಕನ್ಫ್ಯೂಷನ್ ಆಗುತ್ತೆ. ಅವಾಗ ನಿಮ್ಗೆ ಏನ್ ಗೊತ್ತಿರಬೇಕು, ಸೊ ರೆಡಾಕ್ಸ್ ಕ್ರಿಯೆ ಬಂದಾಗ ನಮ್ಗೆ ಯಾವುದು ಆಗುತ್ತೆ ಅನ್ನೋದು. ಸೊ ಇಲ್ಲಿ ಕೇಳಿದ್ರೆ ರೆಡಾಕ್ಸ್ ಕ್ರಿಯೆನ ತಟಸ್ಥೀಕರಣ, ಓಕೆ ಸಾರಿ ನಾನು ಮಾತಾಡ್ತಾ ತಟಸ್ಥೀಕರಣ ಕ್ರಿಯೆ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸರಿ. ಸೊ ರೆಡಾಕ್ಸ್ ಕ್ರಿಯೆ ಅಂತಂದ್ರೆ ಯಾವ ರಾಸಾಯನಿಕ ಕ್ರಿಯೆಯಲ್ಲಿ ನಮ್ಗೆ ಆಕ್ಸಿಡೈಸೇಷನ್ ಮತ್ತೆ ರಿಡಕ್ಷನ್ 2 ನಡೆಯುತ್ತೆ, ಅದಕ್ಕೆ ನಾವು ರೆಡಾಕ್ಸ್ ಕ್ರಿಯೆ ಅಂತ ಕರಿತೀವಿ ಅಲ್ವಾ. ಸೊ ಅಂತಹ ಒಂದು ರಾಸಾಯನಿಕ ಕ್ರಿಯೆ ಯಾವುದು ಅಂತ ಕೇಳಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಸೊ ಇದು ಆಕ್ಚುಲಿ ತಟಸ್ಥೀಕರಣ ಕ್ರಿಯೆ, ಸಾರಿ. ಸೊ ಇದರಲ್ಲಿ ಬಂದ್ಬಿಟ್ಟು ರೆಡಾಕ್ಸ್ ಕ್ರಿಯೆ ಯಾವ್ದಾಗುತ್ತೆ ಅಂತಂದ್ರೆ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಸೊ ಯಾವ ಒಂದು ರಾಸಾಯನಿಕ ಕ್ರಿಯೆಯಲ್ಲಿ 2 ಕ್ರಿಯೆಗಳು, ಯಾವ ಕ್ರಿಯೆಗಳು,
ರಿಡಕ್ಷನ್ ಮತ್ತೆ ಆಕ್ಸಿಡೈಸೇಷನ್ ಎರಡೂ ಕ್ರಿಯೆಗಳು ನಡೀತಾವೋ ಅಂತ ಒಂದು ಪ್ರಕ್ರಿಯೆಗೆ ನಾವು ಕರಿತೀವಿ ರಿಡಾಕ್ಸ್ ಕ್ರಿಯೆ ಅಂತ ಕರಿತೀವಿ. ಎಸ್, ಇನ್ನ ಮುಂದಿನ ಪ್ರಶ್ನೆ, ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಸೊ ಸ್ವಲ್ಪ ಕ್ವಶನ್ ಲೆಂತಿ ಆಗಿದೆ, ಸೊ ನಾನು ಸ್ವಲ್ಪ ಚಿಕ್ಕದಾಗಿ ಮಾಡ್ತೀನಿ, ಸೊ ನಿಮ್ಗೆ ಗೊತ್ತಾಗ್ಲಿ ಅನ್ನೋ ಕಾರಣಕ್ಕೆ. ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ. ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್. ಆವರ್ತಕ ಕೋಷ್ಟಕದಲ್ಲಿ ಎಡದಿಂದ ಬಲಕ್ಕೆ ಸಾಗುವಂತೆ ಪರಮಾಣುವಿನ ಗಾತ್ರ ಕಡಿಮೆಯಾಗುತ್ತದೆ. ಅಟಾಮಿಕ್ ಸೈಜ್ ಡಿಕ್ರೀಸಸ್ ಫ್ರಮ್ ದ ಲೆಫ್ಟ್ ಟು ರೈಟ್ ಅಕ್ರಾಸ್ ಎ ಪಿರಿಯಾಡಿಕ್ ಟೇಬಲ್. ಸೊ ಎರಡನೇ ಆಪ್ಷನ್, ಗುಂಪಿನಲ್ಲಿ ಮೇಲಿನಿಂದ ಕೆಳಕ್ಕೆ ಸಾಗಿದಂತೆ ಪರಮಾಣುವಿನ ಗಾತ್ರ ಹೆಚ್ಚಾಗುತ್ತದೆ. ಅಟಾಮಿಕ್ ಸೈಜ್ ಇನ್ಕ್ರೀಸಸ್ ಫ್ರಮ್ ಟಾಪ್ ಟು ಬಾಟಮ್ ಇನ್ ಎ ಗ್ರೂಪ್. ಸೊ ಆಪ್ಷನ್ ಎ ಯಲ್ಲಿ ಒಂದು ಮಾತ್ರ ಸರಿ ಇದೆ, ಎರಡು ಮಾತ್ರ ಸರಿ. ಆಪ್ಷನ್ ಸಿ ಒಂದು ಮತ್ತೆ ಎರಡು ಸರಿ. ಆಪ್ಷನ್ ಡಿ ಒಂದು ಮತ್ತೆ ಎರಡು ತಪ್ಪು ಅಂತ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ನೋಡಿ, ಆವರ್ತಕ ಕೋಶದಲ್ಲಿ ಎಡದಿಂದ ಬಲಕ್ಕೆ ಸಾಗಿದಂತೆ ಪರಮಾಣುವಿನ ಗಾತ್ರ ಕಡಿಮೆಯಾಗುತ್ತದೆ. ಸರಿಯಾಗಿದೆ. ಅಟಾಮಿಕ್ ಸೈಜ್ ಇಸ್ ಡಿಕ್ರೀಸಸ್ ಫ್ರಮ್ ಲೆಫ್ಟ್ ಟು ರೈಟ್. ಸೊ ಆಪ್ಷನ್ ಒಂದು ಸರಿಯಾಗಿದೆ. ಇನ್ನ ಗುಂಪಿನಲ್ಲಿ ಮೇಲಿನಿಂದ ಕೆಳಕ್ಕೆ ಸಾಗಿದಂತೆ, ಸೊ ಮೇಲಿಂದ ಕೆಳಗೆ ಅಂತಂದ್ರೆ ಗ್ರೂಪ್ಸ್ ಅಲ್ಲಿ, ಸೊ ಮೇಲಿಂದ ಕೆಳಗಡೆ ಬಂದಂತೆ ಪರಮಾಣುವಿನ ಗಾತ್ರ ಹೆಚ್ಚಾಗುತ್ತದೆ. ಎಸ್, ಇದು ಕರೆಕ್ಟ್ ಆಗಿದೆ. ನೋಡಿ, ಇಲ್ಲಿ ಎರಡು ಸಹ ಪರಮಾಣುವಿನ ಗಾತ್ರದ ಬಗ್ಗೆ ಕೊಟ್ಟಿದ್ದಾರೆ. ಈ ಡೈರೆಕ್ಷನ್ ಅಲ್ಲಿ ಹೋದ್ರೆ, ಸೊ ಎಡದಿಂದ ಬಲಕ್ಕೆ ಹೋದ್ರೆ ಕಡಿಮೆ ಆಗುತ್ತೆ. ಈ ರೀತಿಯಾಗಿ ಬಂದ್ರೆ ಹೆಚ್ಚಾಗ್ತಾ ಇರುತ್ತೆ. ಈ ಎರಡು ಆರಾಮ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಇದಕ್ಕೆ ಸಂಬಂಧಪಡುತ್ತೆ ಎರಡೂ ಸರಿಯಾಗಿದ್ದಾವೆ. ಆಪ್ಷನ್ ಸಿ ಇದಕ್ಕೆ ರೈಟ್ ಆನ್ಸರ್ ಆಗುತ್ತೆ. ಮುಂದಿನ ಪ್ರಶ್ನೆ, ಕೆಳಗಿನ ಯಾವುದು ಅತ್ಯಧಿಕ ಅಯಾನೀಕರಣ ಶಕ್ತಿ ಅಯೋನೈಸೇಷನ್ ಎನರ್ಜಿ ಹೊಂದಿರುವ ಮೂಲಧಾತು? ವಿಚ್ ಆಫ್ ದ ಫಾಲೋವಿಂಗ್ ಆಸ್ ದ ಹೈಯೆಸ್ಟ್ ಅಯೋನೈಸೇಷನ್ ಎನರ್ಜಿ? ಸೋಡಿಯಂ, ಫ್ಲೋರಿನ್, ಹೀಲಿಯಂ, ಕ್ಲೋರಿನ್ ಅಂತ ಇದೆ. ಸೊ ಅಯೋನೈಸೇಷನ್ ಎನರ್ಜಿ ಬಗ್ಗೆ ನಿಮ್ಗೆ ಮಾಹಿತಿ ಗೊತ್ತಿರಬೇಕು. ಯಾವುದು ಅತ್ಯಧಿಕ ಅಯಾನೀಕರಣ ಧಾತುಗಳನ್ನ ಒಳಗೊಂಡಿರುತ್ತೆ ಅಂತಂದ್ರೆ ಸಾಮಾನ್ಯವಾಗಿ ಅಯನೈಸೇಷನ್ ಎನರ್ಜಿ ಮೀನ್ಸ್ ಅದು ಯಾರಿಗೂ ಎಲೆಕ್ಟ್ರಾನ್ಗಳನ್ನ ಕೊಡೋದು ಇಲ್ಲ, ತಗೊಳ್ಳೋದು ಇಲ್ಲ, ತನ್ನಲ್ಲೇ ಎನರ್ಜಿನ ಸೇವ್ ಮಾಡಿ ಇಟ್ಕೊಂಡಿರುತ್ತೆ. ಅಂತವುಗಳನ್ನ ನಾವೇನ್ ಕರಿತೀವಿ? ನೊಬೆಲ್ ಗ್ಯಾಸಸ್ ಅಂತ ಕರಿತೀವಿ. ಇದಕ್ಕೆ ಸಂಬಂಧಪಟ್ಟ ಇದರಲ್ಲಿ ಯಾವ್ದು ನೊಬೆಲ್ ಗ್ಯಾಸ್ ಇದೆ? ಎಸ್, ಇಲ್ಲಿ ಇರುವಂತದ್ದು ಕ್ಲೋರಿನ್ ಅಲ್ಲ. ಎಸ್, ಇಲ್ಲಿ ಇಲಿಯಂ ಇದೆ ನೋಡಿ. ಆಪ್ಷನ್ ಸಿ ಇಲಿಯಂ ಇದಕ್ಕೆ ರೈಟ್ ಆನ್ಸರ್ ಆಗುತ್ತೆ. ಎಸ್, ನಮ್ಮ ಮುಂದಿನ ಪ್ರಶ್ನೆ, ಅವಗ್ಯಾಡ್ರೋ ನಿಯಮ ಯಾವ ಅನಿಲ ವಿಜ್ಞಾನಿಗೆ ಸಂಬಂಧಿಸಿದೆ? ಬಾಯ್ಲ್ಸ್, ಚಾರ್ಲ್ಸ್, ಅವಗ್ಯಾಡ್ರೋ, ಗೇ ಲುಸ್ಸಾಕ್ ಅಂತ ಇದೆ. ಅವಗ್ಯಾಡ್ರೋಸ್ ಲಾ ಇಸ್ ಅಸೋಸಿಯೇಟೆಡ್ ವಿತ್ ಯಾವ್ದಕ್ಕೆ ಅಂತ ಇದೆ. ಸೊ ಈಸಿ ಆಗಿರುವಂತ ಪ್ರಶ್ನೆ ಇದು, ಅದರಲ್ಲೇ ಆನ್ಸರ್ ಇದೆ. ಅವಗ್ಯಾಡ್ರೋ ಅನ್ನುವಂಥದ್ದು ಆಪ್ಷನ್ ಸಿ ಇದಕ್ಕೆ ರೈಟ್ ಆನ್ಸರ್ ಆಗುತ್ತೆ. ಎಸ್, ನಮ್ಮ ಮುಂದಿನ ಪ್ರಶ್ನೆ, ಕೆಳಗಿನ ಯಾವುದು ಆಮ್ಲ ಮತ್ತು ಕ್ಷಾರ ಎರಡರಂತೆಯೂ ವರ್ತಿಸುತ್ತದೆ? ವಿಚ್ ಆಫ್ ದ ಫಾಲೋವಿಂಗ್ ಬಿಹೇವ್ಸ್ ದ ಬೋತ್ ಆಸಿಡ್ ಅಂಡ್ ಬೇಸ್? NaOH, HCl, H2O, H2SO4 ಅಂತ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಅದು ಆಸಿಡ್ ತರಾನು ವರ್ತನೆ ಮಾಡಬೇಕು, ಬೇಸ್ ತರಾನು ವರ್ತನೆ ಮಾಡಬೇಕು ಅಂತಂದ್ರೆ ಅವೆರಡರ ಮೂಲಗಳಿಂದ ಬಂದಿರಬೇಕು. ಸೊ ಆಸಿಡ್ ಮತ್ತೆ ಬೇಸ್ ರಿಯಾಕ್ಟ್ ಆದ್ರೆ ಏನ್ ಬರುತ್ತೆ ನಮ್ಗೆ? ಸೊ ನಮ್ಗೆ ಒಂದು ವಾಟರ್ ಸಿಗುತ್ತೆ, ಮತ್ತೊಂದು ಸಾಲ್ಟ್ ಸಿಗುತ್ತೆ ಅಲ್ವಾ? ಸೊ ಯಾವ್ದಿದು? ನ್ಯೂಟ್ರಲೈಸೇಷನ್ ರಿಯಾಕ್ಷನ್. ಸೊ ತಟಸ್ಥೀಕರಣ ಕ್ರಿಯೆ ಅಂತ ಕರಿತೀವಿ. ಆಸಿಡ್ ಬೇಸ್ ಎರಡು ತರ ವರ್ತಿಸ್ತಾ ಇದೆ ಅಂದ್ರೆ ಅದು ವಾಟರೇ ಆಗಿರುತ್ತೆ. ಆಪ್ಷನ್ ಸಿ. ಆಕ್ಚುಲಿ NaCl ಕೊಟ್ಟಿದ್ರೆ ಅದನ್ನ ನಾವು ತಗೋಬೇಕಿತ್ತು. ಇದು ಸಾಲ್ಟ್ ಅಲ್ಲ, NaOH ಸಾಲ್ಟ್ ಅಲ್ಲ. ಹೈಡ್ರೋಕ್ಲೋರಿಕ್ ಇದು ಆಸಿಡ್, H2SO4 ಅಷ್ಟು ಇದು ಆಸಿಡ್. ಇದು ಇದಕ್ಕೆ ಸಂಬಂಧಪಟ್ಟ ಆಪ್ಷನ್ ಸಿ ರೈಟ್ ಆನ್ಸರ್ ಆಗುತ್ತೆ. ನಮ್ಮ ಮುಂದಿನ ಪ್ರಶ್ನೆ, ಕೆಳಗಿನ ಯಾವುದು ಅತ್ಯಂತ ಕ್ರಿಯಾಶೀಲ ಆಲೋಜನ್? ಮೋಸ್ಟ್ ರಿಯಾಕ್ಟಿವ್ ಆಲೋಜನ್. ವಿಚ್ ಇಸ್ ದ ಮೋಸ್ಟ್ ರಿಯಾಕ್ಟಿವ್ ಆಲೋಜನ್? ಸೊ ಬ್ರೋಮಿನ್. ಸೊ ಯಾವ ಗುಂಪಿಗೆ ನಾವು ಆಲೋಜನ್ಗಳ ಗುಂಪು ಅಂತ ಕರಿತೀವಿ ಅನ್ನೋದನ್ನ ನಾವು ತಿಳಿಸ್ಕೊಡಿ. ಬ್ರೋಮಿನ್, ಅಯೋಡಿನ್, ಫ್ಲೋರಿನ್, ಕ್ಲೋರಿನ್ ಅಂತ ಇದೆ. ಯಾವ್ದು ಅತ್ಯಂತ ಕ್ರಿಯಾಶೀಲ ಹ್ಯಾಲೋಜನ್ ಧಾತು? ಎಸ್, ವೆರಿ ಗುಡ್. ಯಾವುದು ಅತ್ಯಂತ ಕ್ರಿಯಾಶೀಲವಾಗಿರುತ್ತೆ ಹ್ಯಾಲೋಜನ್ ಧಾತು ಆಗಿರುತ್ತೆ ಅಂತಂದ್ರೆ ಫ್ಲೋರಿನ್. ಆಪ್ಷನ್ ಸಿ. ಕ್ಲೋರಿನ್ ಅಲ್ಲ, ಫ್ಲೋರಿನ್. ಎಸ್, ಮುಂದಿನ ಪ್ರಶ್ನೆ, ಕೆಳಗಿನ ಯಾವುದು ಆಲೋಟ್ರೋಪ್ ಅಲ್ಲ? ಸೊ ವಿಚ್ ಆಫ್ ದ ಫಾಲೋವಿಂಗ್ ಇಸ್ ನಾಟ್ ಅನ್ ಆಲೋಟ್ರೋಪ್? ಸೊ ವಜ್ರ, ಗ್ರಾಫೈಟ್, ಫ್ಲೋರಿನ್, ಸಿಲಿಕಾ ಅಂತ ಇದೆ. ಅಲೋಟ್ರೋಪ್ ಅಂತಂದ್ರೆ ಬಹುರೂಪತೆ ಅಂತ. ಇದ್ರ ಯಾವ್ದ ಮೇಲೆ ಕೇಳಿರುವಂತದ್ದು? ಕಾರ್ಬನ್ ನ ಬಹುರೂಪತೆ ಮೇಲೆ ಕೇಳಿದ್ದಾರೆ. ನೋಡಿ, ಇಲ್ಲಿ ವಜ್ರ ಆಗಿರ್ಬೋದು, ಗ್ರಾಫೈಟ್ ಆಗಿರ್ಬೋದು, ಫ್ಲೋರಿನ್ ಆಗಿರ್ಬೋದು, ಇವು ಮೂರು ಸಹ ಯಾವುದು? ಅಲೋಟ್ರೋಪ್ಸ್. ಕಾರ್ಬನ್ ಅಲೋಟ್ರೋಪ್ಗಳಾಗಿರ್ತವೆ. ಸೊ ಸಿಲಿಕಾ ಎನ್ನುವಂಥದ್ದು ಅಲೋಟ್ರೋಪ್ ಅಲ್ಲ. ಇದಕ್ಕೆ ಸಂಬಂಧಪಡುತ್ತೆ ಆಪ್ಷನ್ ಡಿ ರೈಟ್ ಆನ್ಸರ್. ಅದು ನಮ್ಮ ಮುಂದಿನ ಪ್ರಶ್ನೆ. ಓಕೆ, ಇಲ್ಲಿಗೆ ಸರಿಸುಮಾರಾಗಿ 35 ಪ್ರಶ್ನೆಗಳು ಮುಗಿದಿವೆ. ಸ್ನೇಹಿತರೆ, ನೀವು ಇನ್ನ ಯಾರು ಲೈಕ್ ಮಾಡಿಲ್ಲ ಅಂತಂದ್ರೆ ಲೈಕ್ ಮಾಡಿ. ಎಸ್, ನಮ್ಮ ಮುಂದಿನ ಪ್ರಶ್ನೆ, 0 ಡಿಗ್ರಿ ಸೆಲ್ಸಿಯಸ್ ಮತ್ತೆ ಒಂದು ಅಟ್ಮಾಸ್ಫಿಯರ್ ಒತ್ತಡದಲ್ಲಿ 1 ಮೋಲ್ ಅನಿಲದ ಪರಿಮಾಣ ಎಷ್ಟು? ಸೊ ನಾನು ಆಗ್ಲೇ ಹೇಳಿದೆ. ವಾಟ್ ಈಸ್ ದ ವಾಲ್ಯೂಮ್ ಆಫ್ 1 ಮೋಲ್ ಆಫ್ ಎ ಗ್ಯಾಸ್ ಅಟ್ STP ಸ್ಟ್ಯಾಂಡರ್ಡ್
ಟೆಂಪರೇಚರ್ ಅಂಡ್ ಪ್ರೆಷರ್ ಅಂತ ಇದೆ. ಇದಕ್ಕೆ ಸಂಬಂಧಪಟ್ಟ ನಾನು ಆಗ್ಲೇ ಹೇಳಿದೆ 22.4 ಲೀಟರ್. ಆಪ್ಷನ್ ಬಿ ಇದಕ್ಕೆ ನೇರವಾಗಿರುವಂತ ಉತ್ತರ. ಸೊ ಇದು ಆಕ್ಚುಲಿ ಸ್ಟ್ಯಾಂಡರ್ಡ್ ವ್ಯಾಲ್ಯೂಸ್ ಇದೆಲ್ಲ, ಇದನ್ನ ನೆನ್ಪಿಟ್ಕೋಬೇಕು. ಅವಾಗಲೇ ಕೇಳಿದ್ದು ಸೊ ಆಕ್ಸಿಜನ್ ಅಲ್ಲಿ ಸೊ O2 ಅಲ್ಲಿ ಎಷ್ಟು ವಾಲ್ಯೂಮ್ ಎಷ್ಟು ಮೋಲ್ಸ್ ಇರ್ತವೆ ಅಂತ. ಅವಾಗ ನಾವು 44.8 ಅಂತ ಹೇಳಿದ್ವಿ, ಯಾಕಂದ್ರೆ 2 ಆಕ್ಸಿಜನ್ ಇರುತ್ತೆ. ಇಲ್ಲಿ ಕೇಳಿದಂಥದ್ದು ವಾಟ್ ಈಸ್ ದ ವ್ಯಾಲ್ಯೂಮ್ ಆಫ್ 1 ಮೋಲ್ ಅಂತ. ಸೊ ಅಲ್ಲಿ ನಮಗೆ 2 ಮೋಲ್ಸ್ಗೆ 44.8 ಲೀಟರ್ಸ್ ಆಯ್ತು. 1 ಮೋಲ್ಗೆ ಸಾಮಾನ್ಯ 22.4 ಲೀಟರ್ಸ್ ಆಗುತ್ತೆ. ಮುಂದಿನ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಬಲವಾದ ಆಕ್ಸಿಡೀಕರಣ ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್? ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಅ ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್? ಸೊ ಆಕ್ಚುಲಿ ನಮಗೆ O2 ಇಲ್ಲ ಇಲ್ಲಿ ನೋಡಿ, ಯಾವಾಗಲೇ ಆಪ್ಷನ್ಸ್ ಅಲ್ಲಿ O2 ಇತ್ತು, ಎಷ್ಟು ಇತ್ತು ನಮ್ಗೆ ಈಸಿಯಾಗಿ ಗೊತ್ತಾಯ್ತು. ಈಗ ನಮಗೆ ಆಪ್ಷನ್ಸ್ ಅಲ್ಲಿ H2, CO, KMnO4, NH3 ಅಂತ ಇದೆ. ಸೊ ಯಾವ್ದು ಇದಕ್ಕೆ ಸಂಬಂಧಪಟ್ಟಂತೆ? Which of the following strong oxidizing agent? ಎಸ್, ಸೊ ನಮ್ಗೆ ಇಲ್ಲಿ ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್ ಪೊಟ್ಯಾಷಿಯಂ ಪರ್ಮಾಂಗನೇಟ್. ಸೊ ಆಪ್ಷನ್ ಸಿ ಇದಕ್ಕೆ ರೈಟ್ ಆನ್ಸರ್ ಆಗುತ್ತೆ. ಎಸ್, ಮುಂದಿನ ಪ್ರಶ್ನೆ, ಒಂದು ಪರಮಾಣುವಿನಲ್ಲಿ 20 ಪ್ರೋಟಾನ್ಗಳಿದ್ದರೆ ಅದರ ಪರಮಾಣುವಿನ ಸಂಖ್ಯೆ ಎಷ್ಟು? ಇನ್ ಆನ್ ಆಟಮ್ ಕಂಟೈನ್ಸ್ 20 ಪ್ರೋಟಾನ್ಸ್, ಇಟ್ಸ್ ಅಟಾಮಿಕ್ ನಂಬರ್ ಅಂತ ಕೇಳಿದ್ದಾರೆ. ನೋಡಿ, ಪ್ರೋಟಾನ್ಸ್ ನಂಬರ್ ಇಸ್ ಈಕ್ವಲ್ ಟು ಆಟಮ್ ನಂಬರ್, ಹೌದಲ್ವಾ? ಅಷ್ಟೇ, ಇಲ್ಲಿ ಪ್ರೋಟಾನ್ಸ್ 20 ಕೊಟ್ಟಿದ್ದಾರೆ ಅಂತಂದ್ರೆ ಆಟಮ್ ನಂಬರು 20 ಆಗಿರುತ್ತೆ, ಕ್ಯಾಲ್ಸಿಯಂದೇ ಆಗಿರುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಆಪ್ಷನ್ ಸಿನೇ. ಬಟ್ ಅದ್ರ ಬಗ್ಗೆ ಮಾಹಿತಿ ಗೊತ್ತಿರಬೇಕು. ಪ್ರೋಟಾನ್ಸ್, ನ್ಯೂಟ್ರಾನ್ಸ್, ಎಲೆಕ್ಟ್ರಾನ್ಸ್ ಬಗ್ಗೆ ಸರಿಯಾಗಿ ಮಾಹಿತಿ ತಿಳ್ಕೊಂಡೋದ್ರೆ ಮಾತ್ರ ಆನ್ಸರ್ಸ್ ಅನ್ನು ನೀವು ಮಾಡಕ್ ಸಾಧ್ಯ. ಎಷ್ಟು ಮುಂದಿನ ಪ್ರಶ್ನೆ, ಹೇಳಿಕೆ ರೂಪದ ಪ್ರಶ್ನೆ. ಲೋಹಗಳು ಸಾಮಾನ್ಯವಾಗಿ ಎಲೆಕ್ಟ್ರಾನ್ಗಳನ್ನ ಕಳೆದುಕೊಳ್ತವೆ. ಮೆಟಲ್ಸ್ ಜನರಲಿ ಲಾಸ್ ಎಲೆಕ್ಟ್ರಾನ್ಸ್. ಲೋಹಗಳ ಅಯಾನೀಕರಣ ಶಕ್ತಿ ಕಡಿಮೆ ಇರುತ್ತದೆ. ಕಾರಣ ಏನು ಅಂತಂದ್ರೆ ಲೋಹಗಳು ಕಡಿಮೆ ಅಯಾನೀಕರಣ ಶಕ್ತಿಯನ್ನು ಹೊಂದಿರುತ್ತವೆ, ಲೋ ಅಯನೈಸೇಷನ್ ಎನರ್ಜಿಯನ್ನು ಹೊಂದಿರುತ್ತವೆ ಅಂತ ಕೊಟ್ಟಿದ್ದಾರೆ. ಸಾಮಾನ್ಯವಾಗಿ ನೀವು ಇಲ್ಲಿ ಆಪ್ಷನ್ಸ್ ಏನ್ ಕೊಟ್ಟಿದ್ದಾರೆ? ಆಪ್ಷನ್ ಎ ಮತ್ತೆ ಆರ್ ಎರಡೂ ಸರಿ. ಆರ್ ಎಗೆ ಸರಿಯಾದ ವಿವರಣೆ ಆಗಿದೆ. ಬೋತ್ ಎ ಅಂಡ್ ಆರ್ ಆರ್ ಟ್ರೂ ಅಂಡ್ ಆರ್ ಇಸ್ ದ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಎ. ಎ ಅಂಡ್ ಆರ್ ಆರ್ ಬೋತ್ ಆರ್ ಟ್ರೂ ಬಟ್ ಆರ್ ಈಸ್ ನಾಟ್ ದ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಎ. ಎ ಮತ್ತೆ ಆರ್ ಎರಡೂ ಸರಿ, ಆದ್ರೆ ಆರ್ ಸರಿಯಾದ ವಿವರಣೆ ಅಲ್ಲ. ಎ ಸರಿ, ಆರ್ ತಪ್ಪು. ಎ ಸರಿ, ಎ ತಪ್ಪು, ಆರ್ ಸರಿ ಅಂತ ಇದೆ. ಸೊ ನಾವು ಒಂದೊಂದನ್ನೇ ಗಮನಿಸೋಣ. ಸಾಮಾನ್ಯವಾಗಿ ಲೋಹಗಳು ಎಲೆಕ್ಟ್ರಾನ್ಗಳನ್ನ ಕಳೆದುಕೊಳ್ಳುತ್ತವೆ ಅಂತ ಇದೆ. ಒಂದು ನಿಮಿಷ ಕಮೆಂಟ್ ಮಾಡ್ತಾರೆ, ಕಳೆದುಕೊಳ್ಳುತ್ತವೆ ಅಂತ ಇದೆ. ಸಾಮಾನ್ಯವಾಗಿ ನೀವು ಗಮನಿಸಬಹುದು. ಫಾರ್ ಎಕ್ಸಾಂಪಲ್, ಎಲೆಕ್ಟ್ರಾನ್ಗಳು ಯಾವ್ದಾದ್ರು ಒಂದು ಎಲೆಕ್ಟ್ರಾನ್, ಯಾವ್ದಾದ್ರು ಒಂದು ಲೋಹ ಆಗಿರ್ಬೋದು. ಸೊ ಸೋಡಿಯಂಗಳು ಯಾವಾಗಲೂ ಅಷ್ಟೇ, ಸೋಡಿಯಂ ಅಂತ ತನ್ನಲ್ಲಿರುವಂತಹ ಎಲೆಕ್ಟ್ರಾನ್ಗಳನ್ನ ಕಳ್ಕೊಳ್ಳುತ್ತೆ. ನೀವು ಫಾರ್ ಎಕ್ಸಾಂಪಲ್ NaCl ಅಲ್ಲೇ ಗಮನಿಸಿರ್ಬೋದು, ಒಂದು ಎಲೆಕ್ಟ್ರಾನ್ ಅನ್ನ ಕ್ಲೋರಿನ್ಗೆ ಕೊಡುತ್ತೆ. ಇದೇ ರೀತಿಯಾಗಿ ಎಲ್ಲಾ ಲೋಹಗಳು ಅಷ್ಟೇ ಸಾಮಾನ್ಯವಾಗಿ ಎಲೆಕ್ಟ್ರಾನ್ಗಳನ್ನ ಕಳೆದುಕೊಳ್ತವೆ. ಸೊ ಕರೆಕ್ಟ್ ಆಗಿದೆ. ಕಾರಣ ಏನು? ಅದರಲ್ಲಿ ಆ ಅಯನೈಸಿಂಗ್ ಪವರ್, ಅಯನೈಸೇಷನ್ ಎನರ್ಜಿ ಅನ್ನೋಂಥದ್ದು ಏನಿರುತ್ತೆ ಅದು ಕಡಿಮೆ ಇರುತ್ತೆ. ಅವಾಗ ಏನಾಗುತ್ತೆ, ಆಟೋಮೆಟಿಕ್ ಆಗಲಿ ಅದ್ರಲ್ಲಿ ಇರುವಂತದ್ದನ್ನ ಬೇರೆದಕ್ಕೆ ಕೊಡುತ್ತೆ. ಅದಕ್ಕೆ ನಾವು ಅಯಾನಿಕ್ ಬಂಧಕ್ಕೆ ಉದಾಹರಣೆ ಅಂತ ಕರೆಯುವಂಥದ್ದು. ಸೊ ಇಲ್ಲೇನಿದೆ, ಇದರಲ್ಲಿ ಅಯಾನಿಕ್ ಶಕ್ತಿ ಕಡಿಮೆ ಇರುತ್ತೆ. ಸೊ ಕ್ಲೋರಿನ್ ಏನಂತದ್ದು ಅಲೋಹಗಳಿಗೆ ಅಯಾನಿಕ್ ಶಕ್ತಿ ಜಾಸ್ತಿ ಇರುತ್ತೆ. ಸೊ ಅವೇನ್ ಮಾಡ್ತವೆ, ಲೋಹಗಳಿಂದ ಕಸಿದುಕೊಳ್ತವೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಎ ಮತ್ತೆ ಆರ್ ಎರಡೂ ಸರಿ, ಆರ್ ಎಗೆ ಸರಿಯಾದ ವಿವರಣೆ ಆಗಿದೆ. ಬೋತ್ ಎ ಅಂಡ್ ಆರ್ ಟ್ರೂ ಅಂಡ್ ಆರ್ ಇಸ್ ದ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಎ ಎನ್ನುವಂಥದ್ದು. ಮುಂದಿನ ಪ್ರಶ್ನೆ, ಕೆಳಗಿನ ಯಾವ ಜೋಡಿ ಸರಿಯಾಗಿ ಹೊಂದಾಣಿಕೆಯಾಗಿದೆ? ವಿಚ್ ಆಫ್ ದ ಫಾಲೋವಿಂಗ್ ಪೇರ್ಸ್ ಇಸ್ ಕರೆಕ್ಟ್ಲಿ ಮ್ಯಾಚ್ಡ್? HCl ವೀಕ್ ಆಸಿಡ್, NaOH ವೀಕ್ ಬೇಸ್, NH4OH ವೀಕ್ ಬೇಸ್, H2SO4 ವೀಕ್ ಆಸಿಡ್ ಅಂತ ಇದೆ. ಫಸ್ಟ್ ನೀವು ಗಮನಿಸ್ಕೊಳ್ಳಿ, ಇಲ್ಲಿ ನೀವೇನ್ ಗಮನಿಸ್ಕೋಬೇಕು? ಸೊ ಕರೆಕ್ಟ್ ಆಗಿ ಅದು ಆಸಿಡ್ ಬೇಸ್ ಕೊಟ್ಟಿದ್ದಾರೆ ಅಂತ ಗಮನಿಸ್ಕೊಳ್ಳಿ. ನೋಡಿ, H ಇದೆ ಅಂದ್ರೆ ಅದು ಆಸಿಡ್ ಕರೆಕ್ಟ್ ಆಗಿದೆ. OH ಅಂತಂದ್ರೆ ಬೇಸ್, OH ಅಂತಂದ್ರೆ ಬೇಸ್, ಓಕೆ. H2SO4 H2 ಕೊಟ್ಟಿದ್ದಾರೆ ಅದು ಆಸಿಡ್, ಓಕೆ ಕರೆಕ್ಟ್ ಆಗಿದೆ. ಇಲ್ಲಿ ನಾವ್ ಇಲ್ಲಿ ಏನ್ ಗಮನಿಸ್ಕೋಬೇಕು, ಯಾವ್ದು ಸರಿಯಾಗಿದೆ ಅಂತ. ನಾನು ಅವಾಗಲೇ ಹೇಳಿದೆ, HCl ಅಂತದ್ದು ತುಂಬಾ ಸ್ಟ್ರಾಂಗ್ ಆಸಿಡ್, ಅದು ನಮ್ಗಿದು ಬರೋದಿಲ್ಲ. ಏನಾ? ಸೊ ನೆಕ್ಸ್ಟ್ ಕೇಳಿರುವಂತದ್ದೇನು, ಯಾವುದು ಇದು NaH, ಇದರಲ್ಲಿ H2SO4 ಅಷ್ಟೇ ವೀಕ್ ಆಸಿಡ್ ಅಂತ ಇದೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಇದು ವೀಕ್ ಆಸಿಡ್ ಅಲ್ಲ. ನೋಡಿ, ನಮಗೆ ಪ್ರಬಲ ಆಮ್ಲಗಳಲ್ಲಿ ಇವೆರಡು ನಮ್ಮ ಇಡೀ ಕೆಮಿಸ್ಟ್ರಿಯನ್ನ ಬಳಸುವಂತ ಎರಡು ಪ್ರಬಲ ಆಮ್ಲಗಳು HCl ಮತ್ತೆ H2SO4. ಸೊ ನೆಕ್ಸ್ಟ್ ಇರುವಂತದ್ದು ಯಾವುದು, NH4OH ಅಮೋನಿಯಂ ಹೈಡ್ರಾಕ್ಸೈಡ್, ಸೋಡಿಯಂ ಹೈಡ್ರಾಕ್ಸೈಡ್ ಅಂತ ಇದೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಸೋಡಿಯಂ ಹೈಡ್ರಾಕ್ಸೈಡ್ ಆಕ್ಚುಲಿ ಇದು ಸ್ಟ್ರಾಂಗ್ ಬೇಸ್, ಇದು ಸೋಡಿಯಂ ಹೈಡ್ರಾಕ್ಸೈಡ್ ಸ್ಟ್ರಾಂಗ್ ಬೇಸ್ ಕಂಪೇರಿಂಗ್ ಟು ಅಮೋನಿಯಂ ಹೈಡ್ರಾಕ್ಸೈಡ್. ಇದಕ್ಕೆ ಸಂಬಂಧಪಟ್ಟಂತೆ ಆಪ್ಷನ್ ಸಿ ರೈಟ್ ಆನ್ಸರ್ ಆಗುತ್ತೆ. ಸ್ವಲ್ಪ ಹೈಲೈಟ್ ಮಾಡ್ತೀನಿ, ಆಪ್ಷನ್ ಸಿ ಇದಕ್ಕೆ ರೈಟ್ ಆನ್ಸರ್ ಆಗುತ್ತೆ. ಯಾಕಂದ್ರೆ ತುಂಬಾ ಅಲ್ಲಿ ತಿದ್ದಿದ್ದೀನಿ, ಯಾಕೆ ನಿಮ್ಗೆ ಕನ್ಫ್ಯೂಷನ್ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ. ಸೊ ಆಪ್ಷನ್ ಸಿ ಇದಕ್ಕೆ ರೈಟ್ ಆನ್ಸರ್. ಸ್ನೇಹಿತರೆ, ಯಾರೆಲ್ಲ ಲೈಕ್ ಮಾಡಿಲ್ವಾ ಲೈಕ್ ಮಾಡಿ. ಕೊನೆಯ 10 ಪ್ರಶ್ನೆಗಳಿಗೆ ನಾವು ಈಗ ಬಂದಿದ್ದೀವಿ. ಕೊನೆಯ 10 ಪ್ರಶ್ನೆ, ಕೆಳಗಿನ ಯಾವ ಸಂಯುಕ್ತವು ಬೇಕಿಂಗ್ ಸೋಡಾ ಎಂದು ಕರೆಯಲ್ಪಡುತ್ತದೆ? ವಿಚ್ ಆಫ್ ದ ಫಾಲೋವಿಂಗ್ ಕಾಂಪೌಂಡ್ ಇಸ್ ನೋನ್ ಆಸ್ ದ ಬೇಕಿಂಗ್ ಸೋಡಾ? ಸೋಡಿಯಂ ಕಾರ್ಬೋನೇಟ್, ಸೋಡಿಯಂ ಬೈಕಾರ್ಬೋನೇಟ್, ಕ್ಯಾಲ್ಸಿಯಂ ಕಾರ್ಬೋನೇಟ್, ಸೋಡಿಯಂ ಕ್ಲೋರೈಡ್ ಅಂತ ಇದೆ.
ನಿಮ್ಗೆ ಈಸಿಯಾಗಿ ಇದು ಗೊತ್ತಾಗುತ್ತೆ. ಕಾಂಪೌಂಡ್ ಇಸ್ ನೋನ್ ಎಸ್ ಬೇಕಿಂಗ್ ಸೋಡಾ, ಅಡಿಗೆ ಸೋಡಾ ಅಂತ ಯಾವ್ದನ್ನ ಕರಿತೀವಿ. ಸೋಡಿಯಂ ಕ್ಲೋರೈಡ್ ಅಂತಂದ್ರೆ ಅಡಿಗೆ ಉಪ್ಪು, ಈಸಿಯಾಗಿ ಯೂಸ್ ಮಾಡ್ತೀವಿ. ಕ್ಯಾಲ್ಸಿಯಂ ಕಾರ್ಬೋನೇಟ್, ಸುಣ್ಣದ ಕಲ್ಲಿಗೆ ನಾವು ಕ್ಯಾಲ್ಸಿಯಂ ಕಾರ್ಬೋನೇಟ್ ಅಂತ ಕರಿತೀವಿ, ಅದು ಸಹ ಬರೋದಿಲ್ಲ. ಇಲ್ಲೇ ಕನ್ಫ್ಯೂಷನ್ ಆಗುವಂಥದ್ದು, ಸೋಡಿಯಂ ಕಾರ್ಬೋನೇಟ ಸೋಡಿಯಂ ಬೈಕಾರ್ಬೋನೇಟ್ ಅಂತ. ನೋಡಿ, ಸೋಡಿಯಂ ಬೈಕಾರ್ಬೋನೇಟ್ ಆದ್ರೂ ಕೊಡ್ಬೋದು, ಸೋಡಿಯಂ ಹೈಡ್ರೋ ಕಾರ್ಬೋನೇಟ್ ಅಂತಾದ್ರೂ ಕೊಡ್ಬೋದು, ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಅಂತ ಬೇಕಾದ್ರೂ ಕೊಡ್ಬೋದು. ಓಕೆನಾ, ಬೈ ಹೈಡ್ರೋ ಕಾರ್ಬೋನೇಟ್. ಸೊ ಫಸ್ಟ್ ನೀವು ಯಾವಾಗ ಇದನ್ನ ನೆನ್ಪಿಟ್ಕೊಳ್ಳಿ, ಸೋಡಿಯಂ ಕಾರ್ಬೋನೇಟ್. ಸೋಡಿಯಂ ಕಾರ್ಬೋನೇಟ್ ಎನ್ನುವಂಥದ್ದು ಯಾವಾಗಲೂ ಸಹ ಅಷ್ಟು ಇದು ಸಾಮಾನ್ಯವಾಗಿ ನಾವು ಬಟ್ಟೆಗೆ ಬಳಸ್ತೀವಲ್ವಾ, ಆ ತರದ ಸೋಡಾ ಇದು. ಅದ್ರ ಜೊತೆಗೆ ಬಿಟ್ಟು ಈ ಸೋಡಿಯಂ ಜೊತೆಗೆ ಬೈ ಅಥವಾ ಹೈಡ್ರೋ ಅಥವಾ ಹೈಡ್ರೋಜನ್ ಬರ್ತಾ ಇದೆ ಅಂತಂದ್ರೆ ಅದು ಬೇಕಿಂಗ್ ಸೋಡಾ ಆಗುತ್ತೆ. ಓಕೆನಾ, ಸೊ ಅಡಿಗೆ ಸೋಡಾ ಆಗುತ್ತೆ. ಸೊ ಇದೇನಾಗುತ್ತೆ, ಇದು ವಾಷಿಂಗ್ ಸೋಡಾ ಅಲ್ವಾ, ಇದು ವಾಷಿಂಗ್ ಸೋಡಾ ಆಗುತ್ತೆ, ಇದು ಬೇಕಿಂಗ್ ಸೋಡಾ ಆಗುತ್ತೆ. ಸೊ ಬೇಕಿಂಗ್ ಸೋಡಾದಲ್ಲಿ ನೀವು ಏನ್ ಚೆನ್ನಾಗಿ ನೆನ್ಪಿಟ್ಕೋಬೇಕು, ಹೈಡ್ರೋಜನ್ ಅಂತ ಅಂಶ ಇರುತ್ತೆ. ನಾವು ತಿನ್ನುವಂತ ಎಲ್ಲಾ ಅಂಶಗಳಲ್ಲಿ ಹೈಡ್ರೋಜನ್ ಅಂತ ಇರುತ್ತೆ ಅಂತ ಚೆನ್ನಾಗಿ ನೆನ್ಪಿಟ್ಕೋಬೇಕು. ಎಸ್, ನಾ ಮುಂದಿನ ಪ್ರಶ್ನೆ, ಬ್ಲೂ ವಿಟ್ರಿಯಾಲ್ ಎಂಬುದು ಯಾವ ಸಂಯುಕ್ತದ ಸಾಮಾನ್ಯ ಹೆಸರು? ಬ್ಲೂ ವಿಟ್ರಿಯಾಲ್ ಇಸ್ ದ ಕಾಮನ್ ನೇಮ್ ಆಫ್ ಅಂತ ಇದೆ. ಪ್ರೆಸೆಂಟ್ಲಿ ಈಗಿರೋ ಸಿಲೆಬಸ್ ಅಲ್ಲಿ ಇದಿಲ್ಲ ಅಂತ ಅನ್ಕೊಳ್ತೀನಿ, ಬಟ್ ನಾನು ನೇರವಾಗಿ ಆನ್ಸರ್ ಹೇಳ್ತೀನಿ, ಬಟ್ ತಿಳ್ಕೊಂಡ್ರಿ ಮಾಹಿತಿ. ಪೆರೋಸಲ್ಫೇಟ್, ಜಿಂಕ್ ಸಲ್ಫೇಟ್, ಕಾಪರ್ ಸಲ್ಫೇಟ್, ಸೋಡಿಯಂ ಸಲ್ಫೇಟ್ ಅಂತ ಇದೆ. ಸಾಮಾನ್ಯವಾಗಿ ಬ್ಲೂ ವಿಟ್ರಿಯಾಲ್ ಅಂತ ನಾವು ಕಾಪರ್ ಸಲ್ಫೇಟ್ ಗೆ ಕರಿತೀವಿ. ಸೊ ಏನಕ್ಕೆ ಕಾಪರ್ ಸಲ್ಫೇಟ್ ಬ್ಲೂ ವಿಟ್ರಿಯಾಲ್ ಅಂತ ಕರಿತೀವಿ ಅಂದ್ರೆ, ಸೊ ಕಾಪರ್ ಸಲ್ಫೇಟ್ ಅನ್ನ ಕಾಪರ್ ಮತ್ತೆ ಸಲ್ಫರ್ ಅನ್ನ, ಸೊ ಎರಡನ್ನೂ ಸಹ ನಾವು ನೀರಿನಲ್ಲಿ ಹಾಕಿಟ್ಟಾಗ ಅದು ಯಾವ ಬಣ್ಣಕ್ಕೆ ಬರುತ್ತೆ ಅಂತಂದ್ರೆ ಸೊ ನೀಲಿ ಬಣ್ಣಕ್ಕೆ ತಿರುಗುತ್ತೆ. ನಾವು ಆಕ್ಚುಲಿ 10th ಅಲ್ಲಿ ಎಕ್ಸ್ಪೆರಿಮೆಂಟ್ ಅನ್ನ ಮಾಡಿಸ್ತೀವಿ. ಆ ಬ್ಲೂ ವಿಟ್ರಿಯಾಲ್ ಎಂಬುದು ಕಾಪರ್ ಸಲ್ಫೇಟ್ ಗೆ ಸಂಬಂಧಪಟ್ಟಿದೆ. ಎಸ್, ನಾ ಮುಂದಿನ ಪ್ರಶ್ನೆ 43ನೇ ಪ್ರಶ್ನೆ, ಕೆಳಗಿನ ಯಾವ ಅನಿಲವು ನೇರಳಾತೀತ ಕಿರಣಗಳನ್ನ, ಸೂರ್ಯನಿಂದ ಬರುವಂತಹ ನೇರಳಾತೀತ ವಿಕಿರಣಗಳನ್ನ ಹೀರಿಕೊಳ್ಳುತ್ತದೆ? ವಿಚ್ ಗ್ಯಾಸ್ ಅಬ್ಸಾರ್ಬ್ಸ್ ದ ಹಾರ್ಮ್ಫುಲ್ ಅಲ್ಟ್ರಾವೈಲೆಟ್ ರೇಸ್ ಫ್ರಮ್ ದ ಸನ್? ಕಾರ್ಬನ್ ಡೈಆಕ್ಸೈಡ್, ಓಝೋನ್, ನೈಟ್ರೋಜನ್, ಆಮ್ಲಜನಕ ಅಂತದ್ದು. ಸೊ ನಿಮ್ಗೆ ಯುವಿ ಕಿರಣಗಳು ಅಂದ ತಕ್ಷಣ ನೆನಪಿಗೆ ಬಂದ್ಬಿಟ್ಟಿರುತ್ತೆ ಓಝೋನ್ ಎಂಬುವಂಥದ್ದು ಅಲ್ವಾ. ಅದಕ್ಕೆ ಸಂಬಂಧಪಟ್ಟಂತೆ ಆಪ್ಷನ್ ಬಿ ಓಝೋನ್ ಅಂತ ಕೇಳ್ಬೋದು, O3 ಅಂತ ಬೇಕಾದ್ರೂ ಕೇಳ್ಬೋದು. ಸೊ ಅದ್ರ ಮೇಲೆ ಹೆಚ್ಚಾಗಿ ನಿಮ್ಗೆ ಗಮನ ಇರಿ. ಎಸ್, ನಮ್ಮ ಮುಂದಿನ ಪ್ರಶ್ನೆ, ಸರ್ 2Na plus Cl is give rise to NaCl. ಈ ಕ್ರಿಯೆಯಲ್ಲಿ ಸೋಡಿಯಂ ಯಾವ ಕ್ರಿಯೆಗೆ ಒಳಗಾಗುತ್ತದೆ? ಇನ್ ದ ರಿಯಾಕ್ಷನ್ Na plus Cl is give rise to NaCl, sodium undergoes to reduction, oxidation, neutralization, ಪ್ರಿಸಿಪಿಟೇಷನ್, ಅವಕ್ಷೇಪಣ ಅಂತ ಕರಿತೀವಿ. ಸೊ ಯಾವ ಕ್ರಿಯೆಯಲ್ಲಿ ತೊಡಗಿದೆ ಅಂತ ಕೊಟ್ಟಿದ್ದಾರೆ. ಸೊ ಫಸ್ಟ್ ಆಫ್ ಆಲ್ ಅಲ್ಲಿ ನಮಗೆ ನೀರು ಉತ್ಪತ್ತಿ ಆಗ್ತಾ ಇಲ್ಲ ಅಂದ್ರೆ ನ್ಯೂಟ್ರಲೈಸೇಷನ್ ಅಲ್ವೇ ಅಲ್ಲ, ಅದಲ್ವಾ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ನಾವು ನ್ಯೂಟ್ರಲೈಸೇಷನ್ ಕ್ಯಾನ್ಸಲ್ ಮಾಡ್ಬೋದು. ಸೊ ಇಲ್ಲಿ ಏನಾಗ್ತಾ ಇದೆ, ಸೋಡಿಯಂ ಬಗ್ಗೆ ಕೇಳಿದರೆ ಸೋಡಿಯಂ ಯಾವ ಕ್ರಿಯೆಗೆ ಒಳಗಾಗ್ತಾ ಇದೆ? ಸೊ ಮೊದಲಿಗೆ ಸೋಡಿಯಂ ಇತ್ತು, ಸೋಡಿಯಂ ಮತ್ತೆ ಏನ್ ಬಂದು ಜಾಯ್ನ್ ಆಗ್ತಾ ಇದೆ, ಇಲ್ಲಿ ಕ್ಲೋರಿನ್ ಅನ್ನುವಂಥದ್ದು ಬರ್ತಾ ಇದೆ. ಕ್ಲೋರಿನ್ ಅನ್ನುವಂಥದ್ದು ಬರ್ತಾ ಇದೆ ಅಂತಂದ್ರೆ ಸೊ ನಮ್ಗೆ ಕ್ಲೋರಿನ್ ಜೊತೆಗೆ ಆಡ್ ಆಗ್ತಾ ಇದೆ. ಇದಕ್ಕಿಂತ ಕ್ರಿಯೆಗಳಿಗೆ ನಾವು ಆಕ್ಸಿಡೇಷನ್ ಅಂತ ಕರಿತೀವಿ. ಸೊ ಆಪ್ಷನ್ ಬಿ ಇದಕ್ಕೆ ರೈಟ್ ಆನ್ಸರ್ ಆಗುತ್ತೆ. ಆಕ್ಚುಲಿ ಇದು ಹೈ ಲೆವೆಲ್ ಕ್ವಶನ್ ಇದು, ಯಾಕಂದ್ರೆ ನಮಗೆ ಸಾಮಾನ್ಯವಾಗಿ ಆಕ್ಸಿಡೇಷನ್ ಅಂದ್ರೆ ಆಕ್ಸಿಜನ್ ಮಾತ್ರ ಬರುತ್ತೆ ಅಂತ ತಿಳ್ಕೊಂಡಿರ್ತೀವಿ, ಬಟ್ ಕೆಲವೊಂದಿಷ್ಟು ಕ್ರಿಯೆಗಳಲ್ಲಿ ಆಕ್ಸಿಡೇಷನ್ ಪ್ರಕ್ರಿಯೆ ನಡೀತಾ ಹೋಗುತ್ತೆ. ಎಸ್, ನಾ ಮುಂದಿನ ಪ್ರಶ್ನೆ, ಕೆಳಗಿನ ಯಾವುದು ಅತ್ಯಂತ ಕ್ರಿಯಾಶೀಲ ಕ್ಷಾರ ಲೋಹ, ಆಲ್ಕಲಿ ಮೆಟಲ್, ವಿಚ್ ಇಸ್ ದ ಮೋಸ್ಟ್ ರಿಯಾಕ್ಟಿವ್ ಆಲ್ಕಲಿ ಮೆಟಲ್? ಲಿಥಿಯಂ, ಸೋಡಿಯಂ, ಪೊಟ್ಯಾಷಿಯಂ, ಸಿಸಿಎಂ ಅಂತ ಇದೆ. ಈಗಾಗಲೇ ಹೇಳಿದ್ರೆ ಅಲ್ಲಿ ಕೇಳಿರುವಂತದ್ದು ಕ್ಷಾರ ಲೋಹ, ಆಲ್ಕಲಿ ಮೆಟಲ್ ಅಂತ ಕೇಳಿರೋದ್ರಿಂದ ಆಕ್ಚುಲಿ ಮೆಟಲ್ ಅಂತ ಕೇಳಿದ್ರೆ ನಾವು ಈಸಿಯಾಗಿ ಹೇಳ್ಬೋದಿತ್ತು ಪೊಟ್ಯಾಷಿಯಂ ಅಂತ, ಆದ್ರೆ ಆಲ್ಕಲಿ ಮೆಟಲ್ ಅಂತ ಕೇಳಿರೋದ್ರಿಂದ ಇದಕ್ಕೆ ಸಂಬಂಧಪಟ್ಟಂತೆ ಸಿಸಿಎಂ ಎನ್ನುವಂಥದ್ದು ಹೈಲಿ ರಿಯಾಕ್ಟಿವ್ ಆಲ್ಕಲಿ ಮೆಟಲ್. ಎಸ್, ನಾ ಮುಂದಿನ ಪ್ರಶ್ನೆ, ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ಅಯಾನಿಕ್ ಸಂಯುಕ್ತಗಳು ಸಾಮಾನ್ಯವಾಗಿ ಹೆಚ್ಚಿನ ಕರಗುವ ಬಿಂದುವನ್ನು ಹೊಂದಿರುತ್ತವೆ. ಅಯಾನಿಕ್ ಕಾಂಪೌಂಡ್ಸ್ ಜನರಲಿ ಹ್ಯಾವ್ ಹೈ ಮೆಲ್ಟಿಂಗ್ ಪಾಯಿಂಟ್ಸ್. ಸೊ ಅಯಾನಿಕ್ ಸಂಯುಕ್ತಗಳು ಘನಸ್ಥಿತಿಯಲ್ಲಿ ವಿದ್ಯುತ್ ವಾಹಕವಾಗಿರುತ್ತದೆ. ಅಯಾನಿಕ್ ಕಾಂಪೌಂಡ್ಸ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ ಇನ್ ದ ಸಾಲಿಡ್ ಸ್ಟೇಟ್. ಸೊ ಒಂದು ಮಾತ್ರ ಸರಿ, ಎರಡು ಮಾತ್ರ ಸರಿ, ಒಂದು ಮತ್ತೆ ಎರಡು ಸರಿ, ಒಂದು ಮತ್ತೆ ಎರಡು ತಪ್ಪು ಅಂತ ಕೊಟ್ಟಿದ್ದಾರೆ. ಸೊ ಏನ್ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಬೇಗ ಡಿಸ್ಕಷನ್ ಮಾಡೋಣ. ಸೊ ನೀವು ಅಷ್ಟೊಳಗೆ ನೀವು ಆಪ್ಷನ್ಸ್ ಅನ್ನ ಚೂಸ್ ಮಾಡಿ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಅಯಾನಿಕ್ ಸಂಯುಕ್ತಗಳು ಸಾಮಾನ್ಯವಾಗಿ ಹೆಚ್ಚಿನ ಕರಗುವ ಬಿಂದುವನ್ನು ಹೊಂದಿರ್ತವೆ. ಇದು ಸರಿಯಾಗಿದೆ. ನಿಮ್ಗೆ ಅಯಾನಿಕ್ ಬಂಧಗಳಿಗೆ ಬಂದಾಗ ಅಲ್ಲಿ ಅವಳ ಗುಣಲಕ್ಷಣಗಳ ಹೇಳ್ತಾರೆ. ಮೆಲ್ಟಿಂಗ್ ಪಾಯಿಂಟ್ ಜಾಸ್ತಿ ಇರುತ್ತೆ, ಜೊತೆಗೆ ಅಯಾನಿಕ್ ಸಂಯುಕ್ತಗಳು ಘನಸ್ಥಿತಿಯಲ್ಲಿ ವಿದ್ಯುತ್ ವಾಹಕವಾಗಿರುತ್ತವೆ ಅಂತ ಕೇಳಿದ್ದಾರೆ. ಅಯಾನಿಕ್ ಸಂಯುಕ್ತಗಳು ಘನಸ್ಥಿತಿಯಲ್ಲೂ ಸಹ ಆಕ್ಚುಲಿ ಘನಸ್ಥಿತಿಗಿಂತ ದ್ರವ ಮತ್ತೆ ಅನಿಲ ಸ್ಥಿತಿಯಲ್ಲಿ ಹೆಚ್ಚಿನ ಒಂದು ವಾಹಕ ಆಗಿರ್ತವೆ. ಅಯಾನಿಕ್ ಕಾಂಪೌಂಡ್ಸ್ ಕಂಡಕ್ಟ್ಸ್ ಎಲೆಕ್ಟ್ರಿಸಿಟಿ ಟು ದ ಸಾಲಿಡ್ಸ್ ಸ್ಟೇಟ್ ಅಂತ ಇದೆ. ಆಕ್ಚುಲಿ ಇದಕ್ಕೆ ಒಂದು ಎಕ್ಸಾಂಪಲ್ ಏನ್ ಹೇಳಿ, NaCl, ಅಡಿಗೆ ಉಪ್ಪು ಅಂತ ಇದೆ ಅಲ್ವಾ. ಅಡಿಗೆ ಉಪ್ಪು ಏನಾಗಿರುತ್ತೆ ಅಂತಂದ್ರೆ, ಅಡಿಗೆ ಉಪ್ಪಿಗೆ ನಾವು ಅದ್ರ ಮೂಲಕ ವಿದ್ಯುತ್ತನ್ನ ಆರಿಸಕ್ ಆಗೋದಿಲ್ಲ. ಯಾವಾಗ ಅಡಿಗೆ ಉಪ್ಪನ್ನ ತಗೊಂಡೋಗಿ
ಅದನ್ನ ಜಲೀಯ ದ್ರಾವಣ ಮಾಡ್ಕೊಂಡಾಗ, ಜಲೀಯ ದ್ರಾವಣ ಅಂದ್ರೆ ಏನಿಲ್ಲ, ಅದಕ್ಕೊಂದು ನೀರ್ ಹಾಕಿರ್ತೀವಿ. ಆ ನೀರ್ ಹಾಕಿದಾಗ ಏನಾಗುತ್ತೆ ಅಂದ್ರೆ ಆ ಅಡಿಗೆ ಉಪ್ಪು ನೀರಿನಾಂಶವಾಗಿ ನೀರಾಗಿ ಸ್ವಲ್ಪ ಬದಲಾವಣೆ ಆಗಿರುತ್ತೆ. ಅದ್ರ ಮೂಲಕ ವಿದ್ಯುತ್ ಹರಿಯುತ್ತೆ, ಉಪ್ಪು ನೀರಿನ ಮೂಲಕ ನೀರ್ ಹರಿಯುತ್ತೆ ಅದಲ್ವಾ. ಆದ್ರೆ ಘನ ವಸ್ತುಗಳಲ್ಲಿ ಹರಿಯೋದಿಲ್ಲ ಅಂತಂದ್ರೆ ಆಪ್ಷನ್ 2 ರಾಂಗ್ ಆಗುತ್ತೆ. ಸೊ ಇಲ್ಲಿ ಯಾವ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ? ಒಂದನೇ ಸ್ಟೇಟ್ಮೆಂಟ್ ಮಾತ್ರ ಕರೆಕ್ಟ್ ಆಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಆಪ್ಷನ್ ಎ ರೈಟ್ ಆನ್ಸರ್, ಒಂದು ಮಾತ್ರ ಸರಿ ಅಂತದ್ದು ಸರಿಯಾದ ಉತ್ತರ ಆಗುತ್ತೆ. ಇವತ್ತಿನ ಮುಂದಿನ ಹಾಗೂ ಇವತ್ತಿನ ಕೊನೆಯ ಒಂದು 4 ಪ್ರಶ್ನೆಗಳು. ಸೊ 18 ಗ್ರಾಂ ನೀರಿನಲ್ಲಿ ಎಷ್ಟು ಮೋಲ್ಗಳಿವೆ ಅಂತ ಕೇಳಿದರೆ, ಹೌ ಮೆನಿ ಮೋಲ್ಸ್ ಆರ್ ಪ್ರೆಸೆಂಟ್ ಇನ್ 18 ಗ್ರಾಮ್ ಆಫ್ ವಾಟರ್ ಅಂತ ಕೊಟ್ಟಿದ್ದಾರೆ. 0.5 ಮೋಲ್ಸ್, 1 ಮೋಲ್ಸ್, 2 ಮೋಲ್ಸ್, 18 ಮೋಲ್ಸ್ ಅಂತ ಇದೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಹೌ ಮೆನಿ ಮೋಲ್ಸ್ ಆರ್ ಪ್ರೆಸೆಂಟ್ ಇನ್ 18 ಗ್ರಾಮ್ ಆಫ್ ವಾಟರ್, ಎಷ್ಟು ಮೋಲ್ಗಳು ಇರ್ತವೆ? ಎಷ್ಟಿರುತ್ತೆ? 1 ಮೋಲ್ ಇರುತ್ತೆ. ಸೊ ಇದಕ್ಕೆ ಲೆಕ್ಕಾಚಾರವನ್ನು ಮಾಡಬೇಕು, ಬಟ್ ಇದಕ್ಕೆ ನಿಮ್ಗೆ ನಮ್ ನೇರವಾಗಿರುತ್ತೆ, ಈಸಿ ಆಗಿರುತ್ತೆ ಪ್ರಶ್ನೆ ಇದು. ಸೊ 1 ಮೋಲ್ ಎನ್ನುವಂಥದ್ದು ಸರಿಯಾಗುತ್ತೆ. ಎಸ್ ಮುಂದಿನ ಪ್ರಶ್ನೆ, ಕೆಳಗಿನ ಯಾವುದು ಅಯಾನಿಕ್ ಸಂಯುಕ್ತ? ಬಹಳಷ್ಟು ಪ್ರಶ್ನೆಗಳನ್ನ ಕೇಳಿದ್ದಾರೆ. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಅನ್ ಅಯಾನಿಕ್ ಕಾಂಪೌಂಡ್? ಮೀಥೇನ್, ಅಮೋನಿಯಾ, ಸೋಡಿಯಂ ಕ್ಲೋರೈಡ್, ಕಾರ್ಬನ್ ಡೈಆಕ್ಸೈಡ್ ಅಂತ ಇದೆ. ಸೊ ಅಮೋನಿಯಾ ಅಯಾನಿಕ್ ಸಂಯುಕ್ತ ಅಂದ್ರೆ ಅಲ್ಲೊಂದು ಲೋಹ ಮತ್ತೊಂದು ಅಲೋಹಗಳು ಎರಡು ಇರ್ತವೆ, ಮತ್ತೆ ಇಲ್ಲಿ ಎಲೆಕ್ಟ್ರಾನ್ಗಳ ಏನಾಗುತ್ತೆ ವರ್ಗಾವಣೆ ಆಗುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಸೋಡಿಯಂ ಕ್ಲೋರೈಡ್ ಒಂದು ಬೆಸ್ಟ್ ಎಕ್ಸಾಂಪಲ್. ಆಪ್ಷನ್ ಬಿ ಸಿ ರೈಟ್ ಆನ್ಸರ್. ಎಸ್ ವೆರಿ ಗುಡ್. ಎಸ್ ಮುಂದಿನ ಹಾಗೂ ಕೊನೆಯ 2 ಪ್ರಶ್ನೆಗಳ ಬಗ್ಗೆ ಚರ್ಚೆ ಮಾಡೋಣ. ಫ್ಲೋರಿನ್ ಅತ್ಯಧಿಕ ವಿದ್ಯುದ್ಗಾತ್ಮಕತೆ ಎಲೆಕ್ಟ್ರೋನೆಗೆಟಿವಿಟಿಯನ್ನ ಹೊಂದಿದೆ. ಫ್ಲೋರಿನ್ ಇಸ್ ದ ಹೈಯೆಸ್ಟ್ ಎಲೆಕ್ಟ್ರೋನೆಗೆಟಿವಿಟಿ. ಕಾರಣ ಏನು ಅಂತಂದ್ರೆ ಅದರ ಪರಮಾಣು ಗಾತ್ರ ತುಂಬಾ ಚಿಕ್ಕದು, ಬಂಧಕ ಎಲೆಕ್ಟ್ರಾನ್ಗಳನ್ನ ಬಲವಾಗಿ ಆಕರ್ಷಿಸುತ್ತದೆ ಅಂತ ಕೊಟ್ಟಿದ್ದಾರೆ. ಇಟ್ ಹ್ಯಾಸ್ ಎ ಸ್ಮಾಲ್ ಅಟಾಮಿಕ್ ಸೈಜ್ ಅಂಡ್ ಸ್ಟ್ರಾಂಗ್ಲಿ ಅಟ್ರಾಕ್ಟ್ಸ್ ಬಾಂಡಿಂಗ್ ಎಲೆಕ್ಟ್ರಾನ್ಸ್ ಅಂತ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಎ ಮತ್ತೆ ಆರ್ ಎರಡೂ ಸರಿ. ಆರ್ ಎಗೆ ಸರಿಯಾದ ವಿವರಣೆ, ಎ ಮತ್ತೆ ಆರ್ ಎರಡೂ ಸರಿ, ಆದ್ರೆ ಆರ್ ಸರಿಯಾದ ವಿವರಣೆ ಅಲ್ಲ. ಎ ಸರಿ, ಬಿ ತಪ್ಪು, ಎ ತಪ್ಪು, ಆರ್ ಸರಿ. ಸೊ ಎ ಅಂಡ್ ಆರ್ ಬೋತ್ ಆರ್ ಟ್ರೂ ಅಂಡ್ ಎ ಇಸ್ ದ ಆರ್ ಇಸ್ ದ ಕರೆಕ್ಟ್ ರಿಸಲ್ಟ್ ಫಾರ್ ದ ಎ ಅಂತ ಇದೆ. ಅಂಡ್ ಎ ಅಂಡ್ ಆರ್ ಆರ್ ಬೋತ್ ಆರ್ ಟ್ರೂ, ಆರ್ ಇಸ್ ಅ ನಾಟ್ ಅ ಕರೆಕ್ಟ್ ರಿಸಲ್ಟ್ ಅಂತ ಕೊಟ್ಟಿದ್ದಾರೆ. ಎ ರೈಟ್, ಆರ್ ರಾಂಗ್ ಅಂತ ಕೊಟ್ಟಿದ್ದಾರೆ. ಮತ್ತೆ ಎ ರಾಂಗು, ಆರ್ ರೈಟ್ ಅಂತ ಮೀನ್ಸ್ ಅಸರ್ಷನ್ಸ್ ರಾಂಗು, ರೀಸನ್ ರೈಟ್ ಅಂತ ಇದೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಫ್ಲೋರಿನ್ ಎನ್ನುವಂಥದ್ದು ಹೈಯೆಸ್ಟ್ ಎಲೆಕ್ಟ್ರೋನೆಗೆಟಿವ್ ಹೊಂದಿರುವಂತ ಧಾತುನೆ, ಕರೆಕ್ಟ್ ಆಗಿದೆ. ಕಾರಣ ಏನಂತಂದ್ರೆ ಚಿಕ್ಕದಾಗಿರುತ್ತೆ ಮತ್ತೆ ಎಲೆಕ್ಟ್ರಾನ್ಗಳನ್ನ ಜಾಸ್ತಿ ಆಕರ್ಷಿಸುತ್ತೆ. ಯಾವಾಗ ಎಲೆಕ್ಟ್ರಾನ್ಗಳನ್ನ ಆಕರ್ಷಿಸುತ್ತೆ ಅಂತಂದ್ರೆ ಅದು ಎಲೆಕ್ಟ್ರೋನೆಗೆಟಿವಿಟಿಯನ್ನ ಹೊಂದಿರುತ್ತೆ ಎನ್ನುವಂತ ಮಾಹಿತಿ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಆಪ್ಷನ್ ಎ ರೈಟ್ ಆನ್ಸರ್ ಆಗುತ್ತೆ. ಎಸ್ ಇವತ್ತಿನ ಕೊನೆಯ ಪ್ರಶ್ನೆ, ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್? ಸೊ ನಮಗೆ 7th ಸ್ಟ್ಯಾಂಡರ್ಡ್ ಕ್ವಶನ್ ಇದೆ. ಸೊ ಏನು? pH is equal to 7ಕ್ಕಿಂತ ಕಡಿಮೆ ಇದ್ದರೆ ದ್ರಾವಣವನ್ನ ಕ್ಷಾರೀಯವಾಗಿರುತ್ತೆ. ಸೊಲ್ಯೂಷನ್ ವಿತ್ pH is less than 7 is a basic. pH is equal to 7 ಇರುವ ದ್ರಾವಣ ತಟಸ್ಥವಾಗಿರುತ್ತದೆ. pH is equal to 7ಕ್ಕಿಂತ ಹೆಚ್ಚು ಇದ್ದರೆ ದ್ರಾವಣ ಆಮ್ಲೀಯವಾಗಿರುತ್ತದೆ. pH ಮೌಲ್ಯ, ಸೊ ಆಪ್ಷನ್ 4ನೇದು, ಎಲ್ಲಾ ಆಮ್ಲಗಳ pH 7 ಆಗಿರುತ್ತದೆ ಅಂತ ಕೊಟ್ಟಿದ್ದಾರೆ. ಸೊ ಕೊಟ್ಟಿರುವಂತ ಪ್ರಶ್ನೆ ನಮ್ಗೆ ಇಲ್ಲಿ ಯಾವ ಹೇಳಿಕೆ ಸರಿಯಾಗಿದೆ ಅಂತ. pH ಮೌಲ್ಯ 7ಕ್ಕಿಂತ ಕಡಿಮೆ ಇದ್ರೆ ಸೊ ಅದಕ್ಕೆ ನಾವೇನ್ ಕರಿತೀವಿ? ಸೊ ಆಸಿಡ್ಸ್ ಅಂತ ಕರಿತೀವಿ. pH ಮೌಲ್ಯ 7 ಇದ್ರೆ ಅದನ್ನ ನಾವೇನ್ ಕರಿತೀವಿ? ನ್ಯೂಟ್ರಲೈಸೇಷನ್, ತಟಸ್ಥ ಅಂತ ಕರಿತೀವಿ. ಸೊ pH is equal to greater than 7 ಅಂತಂದ್ರೆ ಅದೇನಾಗುತ್ತೆ? ಬೇಸ್ ಆಗುತ್ತೆ. ಸೊ ಇಲ್ಲಿ ಏನ್ ಕೊಟ್ಟಿದ್ದಾರೆ? pH less than 7 ಬೇಸ್ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಇದು ರಾಂಗ್. ನೆಕ್ಸ್ಟ್ pH is equal to 7 ಇದ್ರೆ ನ್ಯೂಟ್ರಲ್ ಇರುತ್ತೆ ಅಂತ ಕೊಟ್ಟಿದ್ದಾರೆ. ಸೊ ಇದು ಕರೆಕ್ಟ್. pH is equal to 7, ಸೊ ಮೋರ್ ದೆನ್ 7. ಸೊ ಮೋರ್ ದೆನ್ 7 ಇದ್ರೆ ಅದು ಆಸಿಡ್ ಅಂತ ಕೊಟ್ಟಿದ್ದಾರೆ. ಸೊ ಮೋರ್ ದೆನ್ 7 ಅಂದ್ರೆ ಏನಾಗುತ್ತೆ? ಬೇಸ್ ಆಗುತ್ತೆ. ಸೊ ಇದು ಸಹ ಆಗೋದಿಲ್ಲ. ಸೊ ಆಪ್ಷನ್ ಡಿ ಅಂತದೇನಿದೆ, ಎಲ್ಲಾ ಆಮ್ಲಗಳು pH 7 ಆಗಿರುತ್ತೆ, ತಪ್ಪಿದೆ. ಎಲ್ಲಾ ಆಮ್ಲಗಳು ಲೆಸ್ ದನ್ 7. ಇದಕ್ಕೆ ಸಂಬಂಧಪಟ್ಟ ಆಪ್ಷನ್ ಬಿ ರೈಟ್ ಆನ್ಸರ್ ಆಗುತ್ತೆ. ಸ್ನೇಹಿತರೆ ಇದಿಷ್ಟು ಸಂಪೂರ್ಣವಾಗಿ ಇವತ್ತಿನ 50 ಪ್ರಶ್ನೆಗಳು. ಇದರಲ್ಲಿ ಯಾವ್ದಾದ್ರು ತಪ್ಪಾಗಿದೆ ನೀವು ಖಂಡಿತವಾಗ್ಲೂ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಬಹುದು. ಮತ್ತೆ ಪ್ರಶ್ನೆಗಳು ಹೇಗಿತ್ತೇನೋ ಅಂತಂದು ಸಹ ನೀವು ನನಗೆ ತಿಳಿಸ್ತಾ ಹೋಗಬಹುದು. ಬಹಳಷ್ಟು ಈ ಒಂದು 50 ಪ್ರಶ್ನೆಗಳಲ್ಲಿ ಒಂದು 30 ಪ್ರಶ್ನೆಗಳು ತುಂಬಾ ಸುಲಭವಾಗಿತ್ತು. ಒಂದು 10 ಪ್ರಶ್ನೆಗಳನ್ನು ನೀವು ಯೋಚನೆ ಮಾಡಬೇಕಿತ್ತು. ಇನ್ನು 10 ಪ್ರಶ್ನೆಗಳು ತುಂಬಾ ಕ್ಲಿಷ್ಟಕರವಾಗಿದೆ. ಎಲ್ಲಾ ಈಸಿ ಬೇಡ, ಎಲ್ಲ ಸ್ವಲ್ಪ ಕ್ಲಿಷ್ಟಕರವಾಗಿ ಹೊಸ ಹೊಸ ವಿಷಯಗಳು ತಿಳ್ಕೊಳ್ಳಿ ಅಂತ ಕಾರಣಕ್ಕೋಸ್ಕರ ಆ ರೀತಿ ಪ್ರಶ್ನೆಗಳು ತಂದಿದ್ದು. ಮತ್ತೆ ಹೆಚ್ಚಾಗಿ ಇವತ್ತಿನ ಪ್ರಶ್ನೆಗಳು ಬಂದಿದ್ದಂಥದ್ದು ನಮ್ಗೆ 9th ಮತ್ತೆ 10th ಸ್ಟ್ಯಾಂಡರ್ಡ್. ಯಾಕೆ ನಾನು ಇದರಿಂದ ಹೆಚ್ಚಾಗಿ ತಂದಿದ್ದೀನಿ ಅಂತಂದ್ರೆ ನಮ್ಗೆ ಇಲ್ಲಿ ಎಸ್ಪೆಷಲಿ ನಮ್ಗೆ ಇಲ್ಲಿ ಹೆಚ್ಚಾಗಿ PST ಅವರಿಗಿಂತ GPT ಮತ್ತೆ HST ಅವರಿಗೆ, GPT ಮತ್ತೆ HST ಅವರಿಗೆ ಈ ಕ್ವಶನ್ಸ್ ತುಂಬಾ ಯೂಸ್ಫುಲ್ ಆಗ್ತವೆ. ಸೊ ಹೇಗೆ ನಮಗೆ ಫಸ್ಟ್ ಪೇಪರ್ ನಾನು ಮಾಡಿದ್ನಲ್ವಾ ಯಾವ್ದಕ್ಕೆ ಸಂಬಂಧಪಟ್ಟಂತೆ ಜೀವ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಹೇಗೆ ನಾನು PST ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಅಂತ ನಾನು ಹೇಳಿದ್ನು, ಹಾಗೆ ಇದು GPT ಮತ್ತೆ HST ಅವರಿಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಇದಾಗಿತ್ತು ಇವತ್ತಿನ ಪ್ರಮುಖ 50 ಪ್ರಶ್ನೆಗಳು. ಇನ್ನ ಮುಂದಿನ ತರಗತಿಯಲ್ಲಿ ಭೌತಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಭೌತಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ 50 ಪ್ರಶ್ನೆ ಚರ್ಚೆ ಮಾಡೋಣ. ಅದು ನಿಮ್ಗೆ ಹೆಚ್ಚಾಗಿ HSTR, GPST ಮತ್ತೆ PSTR ಹೆಲ್ಪ್ ಆಗುತ್ತೆ. ಅಂತ ಪ್ರಶ್ನೆಗಳನ್ನ ನಾನು ಆಯ್ದು ಉಡ್ಕೊಂಡು ನಾನು ಆ ಪ್ರಶ್ನೆಗಳನ್ನೇ
ಚರ್ಚೆ ಮಾಡ್ತೀನಿ. ಸ್ನೇಹಿತರೆ, ಇನ್ನ ಮುಂದಿನ ಒಂದು ವಿಡಿಯೋದಲ್ಲಿ ಭೇಟಿ ಆಗೋಣ. ನಿಮ್ಗೆಲ್ರಿಗೂ ಧನ್ಯವಾದಗಳು ಸ್ನೇಹಿತರೆ.